ಥ್ಯಾಂಕ್ ಯು ಲಾರ್ಡ್. ಕೈಯೊಡ್ಡಿ ಬೇಡುವೆ ದೇವಾ, ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು. ಈ ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು. ಕೈಯೊಡ್ಡಿ ಬೇಡುವೆ ದೇವಾ, ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು. ಈ ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು. ಕೈಯೊಡ್ಡಿ ಬೇಡುವೆ ದೇವಾ, ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು. ಈ ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು. ಒಣ ನೆಲ ನೀರಿಗೆ ಹೇಗೋ ಹಾಗೆಯೇ ನಿನಗೆ ಕಾದಿರುವೆ. ಒಣ ನೆಲ ನೀರಿಗೆ ಹೇಗೋ ಹಾಗೆಯೇ ನಿನಗೆ ಕಾದಿರುವೆ. ಕೈಯೊಡ್ಡಿ ಬೇಡುವೆ ದೇವಾ, ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು. ಈ ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು. ನಿನ್ನಲ್ಲೇ ಭರವಸೆ ಇಡುವೆ, ನಿನಗಾಗಿಯೇ ಕಾದಿರುವೆ. ನಿನ್ನಲ್ಲೇ ಭರವಸೆ ಇಡುವೆ, ನಿನಗಾಗಿಯೇ ಕಾದಿರುವೆ. ಕೈಯೊಡ್ಡಿ ಬೇಡುವೆ ದೇವಾ, ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು. ಈ ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು. ಕೈಯೊಡ್ಡಿ ಬೇಡುವೆ ದೇವಾ, ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು. ಈ ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು. ನಾ ನಡೆವ ಮಾರ್ಗವ ತಿಳಿಸು, ನಿಂಚಿತ್ತ ನನಗೆ ಕಲಿಸು. ನಾ ನಡೆವ ಮಾರ್ಗವ ತಿಳಿಸು, ನಿಂಚಿತ್ತ ನನಗೆ ಕಲಿಸು. ಕೈಯೊಡ್ಡಿ ಬೇಡುವೆ ದೇವಾ, ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು. ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು. ಕೈಯೊಡ್ಡಿ ಬೇಡುವೆ ದೇವಾ, ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು. ಈ ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು. ನಿನ್ನೆದೆಯಲ್ಲೇ ನಾ ಹೊರಗಿ, ನಿನ್ ಪ್ರೀತಿ ಸಾವಿಯಲ್ಲೇ ನಲಿವೆ. ನಿನ್ನೆದೆಯಲ್ಲೇ ನಾ ಹೊರಗಿ, ನಿನ್ ಪ್ರೀತಿ ಸಾವಿಯಲ್ಲೇ ನಲಿವೆ. ಕೈಯೊಡ್ಡಿ ಬೇಡುವೆ ದೇವಾ, ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು. ಈ ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು. ಕೈಯೊಡ್ಡಿ ಬೇಡುವೆ ದೇವಾ, ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು. ಈ ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು. ಪಾಪವನ್ನು ನಾ ತ್ಯಜಿಸಿ, ಪರಿಶುದ್ಧನಾಗಿರಲು. ಪಾಪವನ್ನು ನಾ ತ್ಯಜಿಸಿ, ಪರಿಶುದ್ಧನಾಗಿ ಇರಲು. ಕೈಯೊಡ್ಡಿ ಬೇಡುವೆ ದೇವಾ, ಹೊತ್ತಾರೆ
ಬೇಡುವೆ ದೇವಾ, ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು, ಈ ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು. ನಿನ್ನೆನ ಪಲ್ಲೆನ ಕೊರಗಿ ಮೈ ಮನ ಸೊರಗಿನ ಹೋದೆ, ನಿನ್ನೆನ ಪಲ್ಲೆನ ಸೊರಗಿ ಮೈ ಮನ ಸೊರಗಿನ ಹೋದೆ, ಕೈಯೊಡ್ಡಿ ಬೇಡುವೆ ದೇವಾ, ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು, ಈ ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು. ಕೈಯೊಡ್ಡಿ ಬೇಡುವೆ ದೇವಾ, ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು. ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು, ಈ ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು. ಲೋಕದ ಹೆಮ್ಮೆ ಹಿರಿಮೆಯೆಲ್ಲ ನಿನಗಾಗಿ ತೊರೆದಿರುವೆ, ನಿನ್ನನ್ನು ಅಗಲಿಸುವ ಪಾಪವೆಲ್ಲ ನಿನಗಾಗಿ ತ್ಯಜಿಸಿರುವೆ. ಲೋಕದ ಹೆಮ್ಮೆ ಹಿರಿಮೆಯೆಲ್ಲ ನಿನಗಾಗಿ ತೊರೆದಿರುವೆ, ನಿನ್ನನ್ನು ಅಗಲಿಸುವ ಪಾಪವೆಲ್ಲ ನಿನಗಾಗಿ ತ್ಯಜಿಸಿರುವೆ. ನಿಂಚಿತ್ತ ಮಾಡುವೆನು, ನಿನಗಾಗಿ ಜೀವಿಸುವೆನು, ನಿಂಚಿತ್ತ ಮಾಡುವೆನು, ನಿನಗಾಗಿ ಜೀವಿಸುವೆನು. ಸ್ತೋತ್ರ 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 ಸ್ತೋತ್ರ. ದೇವನೇ ಯೇಸುವೇ, ನಿನ್ನನ್ನೇ ಬಯಸುವೆನು, ಪ್ರತಿದಿನ ನಿಮ್ಮನ್ನೇ ದೃಷ್ಟಿಸಿ ನೋಡುವೆನು. ದೇವನೇ ಯೇಸುವೇ, ನಿಮ್ಮನ್ನೇ ಬಯಸುವೆನು, ಪ್ರತಿದಿನ ನಿಮ್ಮನ್ನೇ ದೃಷ್ಟಿಸಿ ನೋಡುವೆನು. ಹೇಗೆ ನಾ ಜೀವಿಸಬೇಕೆಂದು ಕಲಿಸಿ ಕೊಡು ಕರ್ತನೇ, ನಡೆಯುವ ಹಾದಿಯ ದಿನ ದಿನವೂ ತೋರಿಸು ನಂದೇವನೇ. ಹೇಗೆ ನಾ ಜೀವಿಸಬೇಕೆಂದು ಕಲಿಸಿ ಕೊಡು ಕರ್ತನೇ, ನಡೆಯುವ ಹಾದಿಯ ದಿನ ದಿನವೂ ತೋರಿಸು ನಂದೇವನೇ. ದಾರಿಯ ದೀಪವೇ, ಮಾರ್ಗವ ತೋರ್ಬವನೇ, ದಾರಿಯ ದೀಪವೇ, ಮಾರ್ಗವ ತೋರ್ವವನೇ. ಸ್ತೋತ್ರ 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 ಸ್ತೋತ್ರ
ಸ್ತೋತ್ರ ಸ್ತೋತ್ರ ದೇವನೇ ಯೇಸುವೇ ನಿಮ್ಮನ್ನೇ ಬಯಸುವೆನು. ಪ್ರತಿದಿನ ನಿಮ್ಮನ್ನೇ ದೃಷ್ಟಿಸಿ ನೋಡುವೆನು. ದೇವನೇ ಯೇಸುವೇ ನಿಮ್ಮನ್ನೇ ಬಯಸುವೆನು. ಪ್ರತಿದಿನ ನಿಮ್ಮನ್ನೇ ದೃಷ್ಟಿಸಿ ನೋಡುವೆನು. ಲೋಕವು ತ್ಯಜಿಸಿ ತಳ್ಳಿದರು ನಿನ್ನಲ್ಲೇ ಹರ್ಷಿಸುವೆ. ಕಾರಣವಿಲ್ಲದೆ ತ್ಯಜಿಸಿದರು ನಿನ್ನನ್ನೇ ಸ್ತುತಿಸುವೆನು. ಲೋಕವು ತ್ಯಜಿಸಿ ತಳ್ಳಿದರು ನಿನ್ನಲ್ಲೇ ಹರ್ಷಿಸುವೆನು. ಕಾರಣವಿಲ್ಲದೆ ತೆಗಳಿದರು ನಿನ್ನನ್ನೇ ಸ್ತುತಿಸುವೆನು. ಶಿಲುಬೆಯ ಹೊತ್ತವನೇ ನಿನ್ನನ್ನೇ ದೃಷ್ಟಿಸುವೆ. ಶಿಲುಬೆಯ ಹೊತ್ತವನೇ ಎಸ್ ಡ್ಯಾಡಿ ನಿನ್ನನ್ನೇ ದೃಷ್ಟಿಸುವೆ. ಸ್ತೋತ್ರ 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 ದೇವನೇ ಯೇಸುವೇ ನಿನ್ನನ್ನೇ ಬಯಸುವೆನು. ಪ್ರತಿದಿನ ನಿನ್ನನ್ನೇ ದೃಷ್ಟಿಸಿ ನೋಡುವೆನು. ಸ್ತೋತ್ರ 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 ಡ್ಯಾಡಿ ಸ್ತೋತ್ರ ಸ್ತೋತ್ರ. ಹಲ್ಲೆಲೂಯಾ. ಥ್ಯಾಂಕ್ ಯು ಥ್ಯಾಂಕ್ ಯು. ಲೋಕವು ತ್ಯಜಿಸಿ ತಳ್ಳಿದರು ನಿನ್ನಲ್ಲೇ ಹರ್ಷಿಸುವೆನು. ಹೌದು ಡ್ಯಾಡಿ. ಕಾರಣವಿಲ್ಲದೆ ತೆಗಳಿದರು ನಿನ್ನನ್ನೇ ಸ್ತುತಿಸುವೆನು. ಲೋಕವು ತ್ಯಜಿಸಿ ತಳ್ಳಿದರು ನಿನ್ನಲ್ಲೇ ಹರ್ಷಿಸುವೆನು. ಕಾರಣವಿಲ್ಲದೆ ತೆಗಳಿದರು ನಿನ್ನನ್ನೇ ಸ್ತುತಿಸುವೆನು. ಹಲ್ಲೆಲೂಯಾ. ಶಿಲುಬೆಯ ಹೊತ್ತವನೇ ನಾನಿನ್ನನ್ನೇ ದೃಷ್ಟಿಸುವೆ. ಹೌದು ಡ್ಯಾಡಿ. ಶಿಲುಬೆಯ ಹೊತ್ತವನೇ ನಿನ್ನನ್ನೇ ದೃಷ್ಟಿಸುವೆ. ಸ್ತೋತ್ರ 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 ಸ್ತೋತ್ರ. ಸ್ತೋತ್ರ
ಸ್ತೋತ್ರ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಥ್ಯಾಂಕ್ ಯು. ಹಾಗೆ ಸ್ತೋತ್ರ ಮಾಡುವ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನನ್ನೇ ದೃಷ್ಟಿಸಿ ಕೂಗುವ. ಹಾಲೆಲೂಯ. ಸ್ತುತಿಗೆ ಪಾತ್ರನೇ, ಘನತೆಗೆ ಯೋಗ್ಯನೇ, ಆರಾಧನೆಗೆ ಅರ್ಹನೇ. ಸ್ತೋತ್ರ ಡ್ಯಾಡಿ, ಸ್ತೋತ್ರ ಡ್ಯಾಡಿ. ಹಾಲೆಲೂಯ. ಥ್ಯಾಂಕ್ ಯು, ಥ್ಯಾಂಕ್ ಯು. ಆಕಾಶದಲ್ಲೂ ಭೂಮಿಯಲ್ಲೂ ನಿನ್ ಚಿತ್ತವ ಮಾಡುವೆ, ಮೋಡಗಳನ್ನು ಹರಡಿಸಿ ಮಳೆಯನ್ನು ಸುರಿಸುವೆ. ಆಕಾಶದಲ್ಲೂ ಭೂಮಿಯಲ್ಲೂ ನಿನ್ ಚಿತ್ತವ ಮಾಡುವೆ, ಮೋಡಗಳನ್ನು ಹರಡಿಸಿ ಮಳೆಯನ್ನು ಸುರಿಸುವೆ. ಶ್ರೇಷ್ಠನು ನೀತಾನೆ, ನನ್ನ ಇಷ್ಟವು ನೀತಾನೆ. ಹೌದು ಡ್ಯಾಡಿ, ಶ್ರೇಷ್ಠನು ನೀತಾನೆ, ನನ್ನ ಇಷ್ಟವು ನೀತಾನೆ. ನಾ ಹಾಡುವ ಹಾಡು ನೀತಾನೆ, ನಾ ಹುಡುಕುವುದೆಲ್ಲ ನಿನ್ನನ್ನು ತಾನೆ. ನಾ ಹಾಡುವ ಹಾಡು ನೀತಾನೆ, ನಾ ಹುಡುಕುವುದೆಲ್ಲ ನಿನ್ನನ್ನು ತಾನೆ. ನಿತ್ಯವು ನೀನೇ ಡ್ಯಾಡಿ, ಸತ್ಯವು ನೀನೇ, ನೀನೇ ನಿರಂತರವು. ನಿತ್ಯವು ನೀನೇ, ಸತ್ಯವು ನೀನೇ, ನೀನೇ ನಿರಂತರವು. ಯಾಕೋಬನನ್ನು ತನಗೆಂದು ಆರಿಸಿಕೊಂಡೆ, ಇಸ್ರಾಯೇಲನ್ನು ಬೇರ್ಪಡಿಸಿ ಸ್ತುತಿಸಲು ಕೃಪೆ ತಂದೆ. ಯಾಕೋಬನನ್ನು ತನಗೆಂದು ಆರಿಸಿಕೊಂಡೆ, ಇಸ್ರಾಯೇಲನ್ನು ಬೇರ್ಪಡಿಸಿ ಸ್ತುತಿಸಲು ಕೃಪೆ ತಂದೆ. ಶಕ್ತನು ನೀತಾನೆ, ನನ್ನ ಇಷ್ಟವು ನೀತಾನೆ. ಶಕ್ತನು ನೀತಾನೆ, ಉತ್ತಮ ನೀತಾನೆ. ನಾ ಹಾಡುವ ಹಾಡು ನೀತಾನೆ, ನಾ ಹುಡುಕುವುದೆಲ್ಲ ನಿನ್ನನ್ನು ತಾನೆ. ಹೌದಪ್ಪ, ನಾ ಹಾಡುವ ಹಾಡು ನೀತಾನೆ, ನಾ ಹುಡುಕುವುದೆಲ್ಲ ನಿನ್ನನ್ನು ತಾನೆ. ನಿತ್ಯವು ನೀನೇ, ಸತ್ಯವು ನೀನೇ, ನೀನೇ ನಿರಂತರವು. ನಿತ್ಯವು ನೀನೇ, ಸತ್ಯವು ನೀನೇ, ನೀನೇ ನಿರಂತರವು. ವರ್ಷಕ್ಕೆ ಸುಭಿಕ್ಷೆಯ ಕಿರೀಟ ತೊಡಿಸಿರುವೆ, ಹಾದಿಯೆಲ್ಲ ಸಮೃದ್ಧಿಯ ಮಳೆಯನ್ನು ಸುರಿಸಿರುವೆ. ವರ್ಷಕ್ಕೆ ಸುಭಿಕ್ಷೆಯ ಕಿರೀಟ ತೊಡಿಸಿರುವೆ, ಹಾದಿಯೆಲ್ಲ ಸಮೃದ್ಧಿಯ ಮಳೆಯನ್ನು ಸುರಿಸಿರುವೆ. ಕಾಣುವವ ನೀತಾನೆ, ನನ್ನ ಕಾಯುವವ ನೀತಾನೆ. ಕಾಣುವವ ನೀತಾನೆ, ನನ್ನ ಕಾಯುವವ ನೀತಾನೆ. ನಾ ಹಾಡುವ ಹಾಡು ನೀತಾನೆ, ನಾ ಹುಡುಕುವುದೆಲ್ಲ ನಿನ್ನನ್ನು ತಾನೆ. ನಾ ಹಾಡುವ ಹಾಡು ನೀತಾನೆ ಡ್ಯಾಡಿ, ನಾ ಹುಡುಕುವುದೆಲ್ಲ ನಿನ್ನನ್ನು ತಾನೆ. ನಿತ್ಯವು ನೀನೇ, ಸತ್ಯವು ನೀನೇ, ನೀನೇ ನಿರಂತರವು. ನಿತ್ಯವು ನೀನೇ, ಸತ್ಯವು ನೀನೇ, ನೀನೇ ನಿರಂತರವು. ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿರುವೆ, ನಿನ್ ಶ್ವಾಸದಿಂದ ಎಲ್ಲವನ್ನು ನಿರ್ಮಿಸಿರುವೆ. ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿರುವೆ, ನಿನ್ ಶ್ವಾಸದಿಂದ ಎಲ್ಲವನ್ನು ನಿರ್ಮಿಸಿರುವೆ. ಸೃಷ್ಟಿಕರ್ತ ನೀತಾನೆ, ಸರ್ವಶಕ್ತ ನೀತಾನೆ. ಸೃಷ್ಟಿಕರ್ತ ನೀತಾನೆ, ಸರ್ವಶಕ್ತ ನೀತಾನೆ. ನಾ ಹಾಡುವ ಹಾಡು ನೀತಾನೆ ಡ್ಯಾಡಿ, ನಾ ಹುಡುಕುವುದೆಲ್ಲ ನಿನ್ನನ್ನು ತಾನೆ.
ನಾ ಹಾಡುವ ಹಾಡು ನೀತಾನೆ, ನಾ ಹುಡುಕುವುದೆಲ್ಲ ನಿನ್ನನು ತಾನೇ. ನಿತ್ಯವೂ ನೀನೇ, ಸತ್ಯವೂ ನೀನೇ, ನೀನೇ ನಿರಂತರವು. 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 ನೀನೇ ನಿರಂತರವು. ಹಲ್ಲೆಲೂಯಾ, ನೀನೇ ನಿರಂತರವು. ಹಲ್ಲೆಲೂಯಾ, ನೀನೇ ನಿರಂತರವು. ನೀನೇ ನಿತ್ಯ ನಿತ್ಯವೂ ನಿನ್ನೇ ನೆಲೆಸುವುದು. ತಲೆಮಾರು ತಲೆಮಾರಿಗೂ ನಿನ್ನ ಫೇಮ್ ಹರಡುವುದು. ನಿತ್ಯ ನಿತ್ಯವೂ ನಿನ್ನ ನೇಮ್ ನೆಲೆಸುವುದು. ತಲೆಮಾರು ತಲೆಮಾರಿಗೂ ನಿನ್ನ ಫೇಮ್ ಹರಡುವುದು. ಹಾಲೆಲೂಯ. ಹಾಗೆ ಸ್ತೋತ್ರ ಮಾಡೋಣ. ಹಾಲೆಲೂಯ. ನಿತ್ಯವೂ ನಿರಂತರವೂ ಘನತೆಗೆ ಯೋಗ್ಯನೇ. ಹಾಲೆಲೂಯ, ಹಾಲೆಲೂಯ. ನಮಗೆ ಆಧಾರನಾಗಿರುವ ದೇವರೇ, ನಮಗೆ ಆಶ್ರಯ ಗಿರಿಯೇ, ನಮ್ಮ ಖೇಡ್ಯವೇ ಗುರಾಣಿಯೇ, ನಿಮಗೆ ವಂದನೆ, ನಿಮಗೆ ವಂದನೆ. ಹಲ್ಲೆಲೂಯ. ನನ್ನ ಮೇಲೆ ಕಣ್ಣಿಟ್ಟು ಆಲೋಚನೆ ನೀಡುವೆ, ನನ್ನ ಮೇಲೆ ಕಣ್ಣಿಟ್ಟು ಆಲೋಚನೆ ನೀಡುವೆ. ನಡೆಯುವ ಹಾದಿಯನ್ನು ಪ್ರತಿದಿನ ತೋರಿಸುವೆ. ಹೌದು ಡ್ಯಾಡಿ, ನಡೆಯುವ ಹಾದಿಯನ್ನು ಪ್ರತಿದಿನ ತೋರಿಸುವೆ. ಎಲ್ಲವೂ ನೀತಾನೇ, ನಂತವಕವೆಲ್ಲ. ಹೌದು ಡ್ಯಾಡಿ, ನೀತಾನೇ. ಹಾಗೆ ಡ್ಯಾಡಿಯನ್ನು ನೋಡಿ ಹೇಳೋಣ. ಎಲ್ಲವೂ ನೀತಾನೇ, ನಂತವಕವೆಲ್ಲ ನೀತಾನೇ. ಕರಗಳ ಹಿಡಿದಿರುವೆ ಎಂದು ಕೈ ಬಿಡಲಾರೆ. ಡ್ಯಾಡಿ, ನನ್ನ ಕರಗಳ ಹಿಡಿದಿರುವೆ ಎಂದು ಕೈ ಬಿಡಲಾರೆ. ಇದುವರೆಗೂ ನಡೆಸಿದ ಎಬಿನೇಜರ್ ನೀನೇ ಅಯ್ಯ. ಇದುವರೆಗೂ ನಡೆಸಿದ ಎಬಿನೇಜರ್ ನೀನೇ ಅಯ್ಯ. ಎಲ್ಲವೂ ನೀತಾನೇ, ನಂತವಕವೆಲ್ಲ ನೀತಾನೇ. ಎಲ್ಲವೂ ನೀತಾನೇ, ನಂತವಕವೆಲ್ಲ ನೀತಾನೇ. ಎಲ್ಲವೂ ನೀತಾನೇ, ನಂತವಕವೆಲ್ಲ ನೀತಾನೇ. ನಂತವಕವೆಲ್ಲ ನೀತಾನೇ. ನೀನೇ ಆಸರೆ, ನನ್ನ ಆಶ್ರಯ.
ಹೌದಪ್ಪ, ನೀನೇ ಆಸರೆ ನನ್ನ ಆಶ್ರಯ. ಇಕ್ಕಟ್ಟು ವೇದನೆ ನನ್ನನ್ನು ಜಯಿಸದಯ್ಯ. ಇಕ್ಕಟ್ಟು ವೇದನೆ ನನ್ನನ್ನು ಜಯಿಸದಯ್ಯ. ಎಲ್ಲವೂ ನೀತಾನೆ ಡ್ಯಾಡಿ, ನನ್ನ ತವಕವೆಲ್ಲ ನೀತಾನೆ. ಎಲ್ಲವೂ ನೀತಾನೆ, ನನ್ನ ತವಕವೆಲ್ಲ ನೀತಾನೆ. ನನ್ನ ತವಕವೆಲ್ಲ ನೀತಾನೆ, ನನ್ನ ತವಕವೆಲ್ಲ ನೀತಾನೆ. ಥ್ಯಾಂಕ್ ಯು ಲೋ. ನನ್ನ ತವಕ, ನನ್ನ ಆಸೆ, ನನ್ನ ಬಯಕೆ ಎಲ್ಲ ನೀನೆ. ಈ ಮುಂಜಾನೆ ವೇಳೆಯಲ್ಲಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ, ನಿಮಗೆ ಘನತೆ ಸಲ್ಲಿಸುತ್ತೇವೆ, ನಿಮಗೆ ಗೌರವ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಜೀವುಳ್ಳ ಪರಲೋಕ ತಂದೆ, ಆಮೆನ್, ಆಮೆನ್. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಮತ್ತು ನಮ್ಮ ಪ್ರಾರ್ಥನೆಗೆ ಪೂರಕವಾಗಿ ನಾವು ಥ್ಯಾಂಕ್ ಯು ಜೀಸಸ್. ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ 41ನೇ ವಚನ. ಮತ್ತಾಯ 26:41. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು. ಮನಸ್ಸು ಸಿದ್ಧವಾಗಿದೆ, ಆದರೆ ದೇಹಕ್ಕೆ ಬಲ ಸಾಲದು. ಹಲ್ಲೆಲೂಯ. ಮನಸ್ಸು ಸಿದ್ಧವಾಗಿದೆ, ಆದರೆ ದೇಹಕ್ಕೆ ಬಲ ಸಾಲದು. ಇದು ಅಪೊಸ್ತಲರಾದ ಪೇತ್ರ, ಯೋಹಾನ, ಯಾಕೋಬರನ್ನು ನೋಡಿ ಯೇಸು ಸ್ವಾಮಿ ಕೊಟ್ಟ ಸರ್ಟಿಫಿಕೇಟು. ನಿಮಗೆ ಮನಸ್ಸು ಸಿದ್ಧವಾಗಿದೆ, ಪ್ರಾರ್ಥನೆ ಮಾಡಲಿಕ್ಕೆ ನಿಮಗೂ ಇಂಟ್ರೆಸ್ಟ್ ಇದೆ, ಪರಿಶುದ್ಧವಾಗಿ ಜೀವಿಸಲಿಕ್ಕೆ ನಿಮಗೂ ಇಂಟ್ರೆಸ್ಟ್ ಇದೆ, ಮನಸ್ಸಿದೆ, ಚೆನ್ನಾಗಿ ವಾಕ್ಯದಲ್ಲಿ ಬೆಳಿಬೇಕೆಂಬ ಆಸೆ ನಿಮಗೂ ಇದೆ, ಆದರೆ ದೇಹಕ್ಕೆ ಬಲ ಸಾಲದು. ನೋಡಿ, ನಾವು ಏನೇನು ಸಾಧಿಸಬೇಕಂದ್ರೆ ಈ ಆತ್ಮ, ಪ್ರಾಣ, ಶರೀರ ಮೂರನ್ನು ಸುಪರ್ದಿಗೆ ತಗೊಂಡೇ ಕರ್ಕೊಂಡು ಹೋಗ್ಬೇಕು. ಬರೀ ಒಂದನ್ನು ಇಟ್ಕೊಂಡು ನಾವು ಕಾರ್ಯ ಸಾಧಿಸ್ತೀನಿ ಅಂತ ಹೇಳಿದ್ರೆ ಅಸಾಧ್ಯವಾದದ್ದು. ಮೂರು ಕೂಡ ಸ್ಪಂದಿಸಿದಾಗ ಸಾಧನೆ. ಹಲ್ಲೆಲೂಯ. ಒಂದು ಸಹಕಾರ ನೀಡಲಿಲ್ಲ ಅಂದರೆ ಆ ಯೋಜನೆ ಹಾಗೇ ಕುಂಠಿತಗೊಳ್ತದೆ. ಇಲ್ಲಿ ಯೇಸುಸ್ವಾಮಿ ಕಂಡಂಥ ವಿಚಾರ, ಶಿಷ್ಯರಲ್ಲಿ ಕಂಡಂಥ ವಿಚಾರ, ಮನಸ್ಸು ಸಿದ್ಧವಾಗಿದೆ. ಹಲ್ಲೆಲೂಯ. ಬೇರೆ ಭಾಷಾಂತರಗಳಲ್ಲಿ ಆತ್ಮ ಸಿದ್ಧವಾಗಿದೆ, ಸ್ಪಿರಿಟ್ ಈಸ್ ವಿಲ್ಲಿಂಗ್. ಆತ್ಮ ಸಿದ್ಧವಾಗಿದೆ ಮತ್ತು ಮನಸ್ಸು ಸಿದ್ಧವಾಗಿದೆ, ಆದರೆ ದೇಹ ಮಾತ್ರ ಬರಲ್ಲಪ್ಪ. ಮುಂಜಾನೆ ಬೇಗ ಎದ್ದು ಪ್ರಾರ್ಥನೆ ಮಾಡೋಣ, ಅಯ್ಯೋ ನನ್ನ ಕೈಲಾಗಲ್ಲ. ದೇಹ ಹೇಳ್ತದೆ. ಮನಸ್ಸು ಏನು ಹೇಳ್ತದೆ? 5 ಗಂಟೆಗೆ ಯಾಕೆ, 4 ಗಂಟೆಗೆ ಎದ್ದೇಳ ನಾನು, ಉತ್ಸಾಹ ಇದೆ. ನನ್ನ ಬಗ್ಗೆನೇ ಹೇಳ್ತಾ ಇದ್ದೀರಿ ಫಸ್ಟ್ ಅಂತೀರಾ? ಎಲ್ರ ಕಥೆನೂ ಹಾಗೇನೆ. ಯಾಕಂದ್ರೆ ಎಲ್ರದ್ದು ಮಾಂಸನೇ, ಎಲ್ರ ದೇಹನೂ ಜಡ ಮಾಂಸನೇ. ಮನಸ್ಸು ಸಿದ್ಧವಾಗಿದೆ, ಪರಿಶುದ್ಧವಾಗಿ ಬಾಳ್ಬೇಕಂತ ಆಸೆ, ಸಾಕ್ಷಿಯಾಗಿ ಬಾಳ್ಬೇಕಂತ ಆಸೆ, ಚೆನ್ನಾಗಿ ಪ್ರಾರ್ಥನೆ ಮಾಡಬೇಕೆಂಬ ಆಸೆ, ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡಬೇಕೆಂಬ ಆಸೆ, ಇನ್ನೂ ದೇವರೊಂದಿಗೆ ನಿಕಟವಾಗಿ ಬೆಳೀಬೇಕೆಂಬ ಆಸೆ. ಆದರೆ ಈ ದೇಹ ಮಾತ್ರ ಸಹಕಾರ ನೀಡ್ತಾ ಇಲ್ಲ ಅಂತ ಹೇಳಿ ಈ ಶಿಷ್ಯರ ವಿಷಯದಲ್ಲಿ ಯೇಸು ಸ್ವಾಮಿ ಸಾಕ್ಷಿ ಹೇಳ್ತಾರೆ. ಈಗ ಏನು ಮಾಡಬೇಕು? ದೇಹಕ್ಕೆ ಬಲ ಸಾಲಲ್ಲ, ಬಲಪಡಿಸಬೇಕು. ದೇಹವನ್ನು ಹೇಗೆ ಬಲಪಡಿಸೋದು? ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿಲಿ ಬಲಪಡಿಸೋಣವ? ಆ ಬಲ ಪ್ರಯೋಜನಕ್ಕೆ ಬರೋದಿಲ್ಲ. ಆ ಬಲ
ಬೇಕಾದ್ರೆ ಒಂದು ಗುಂಡುಕಲ್ಲನ್ನ ಉರುಳಿಸ್ಬೇಕು ಅಂದರೆ ಬೇಕಾದರೆ ಆ ಬಲ ಬೇಕು. ಆದರೆ ಈ ಆತ್ಮಿಕ ಜೀವಿತಕ್ಕೆ, ಪ್ರಾರ್ಥನೆಗೆ, ಪರಿಶುದ್ಧವಾಗಿ ಬಾಳುವುದಕ್ಕೆ ಆ ಬಲ ಬೇಕಾಗಿಲ್ಲ. ಆ ಬಲದಿಂದ ಪ್ರಯೋಜನ ಇಲ್ಲ. ನೀವು ಆ ಬಲ ಕೊಟ್ಟಷ್ಟು ಅದೇನು ಮಾಡ್ತದೆ, ಅದು ಇನ್ನೂ ಬಲಹೀನತೆಗೆ ತಗೊಂಡೋಗ್ತದೆ, ಇನ್ನೂ ವೀಕ್ನೆಸ್ಗೆ ತಗೊಂಡೋಗ್ತದೆ ಆತ್ಮಿಕವಾಗಿ. ಈಗ ನಮಗೆ ಈ ದೇಹಕ್ಕೆ ಬುದ್ಧಿ ಕಳಿಸ್ಬೇಕು ಅಂತ ಹೇಳಿದ್ರೆ, ನಮ್ಮ ಮನಸ್ಸನ್ನು, ಆತ್ಮವನ್ನು ಬಲಪಡಿಸ್ಬಿಡ್ಬೇಕು. ಆಗ ದೇಹ ಬರಲ್ಲಂದ್ರು ಜುಟ್ಟು ಹಿಡಿದು ಎಳ್ಕೊ ಬಾ ಅಂತ ಎಳ್ಕೊಂಡು ಹೋಗಲಿಕ್ಕೆ ಬೇಕಾದಷ್ಟು ಸಾಮರ್ಥ್ಯವನ್ನು ನಮ್ಮ ಸ್ಪಿರಿಟ್ ಮ್ಯಾನ್ಗೆ ತುಂಬಿಸ್ಬಿಡ್ಬೇಕು. ಹಲ್ಲೆಲೂಯಾ. ನಮ್ಮ ಸ್ಪಿರಿಟ್ ಮ್ಯಾನ್ನಲ್ಲಿ ಬಲ ಬಂದ್ಬಿಟ್ರೆ ದೇಹ ನಿರಾಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದು ಬರಲ್ಲ ಅಂತ ಹೇಳಿದ್ರು ಈ ಸ್ಪಿರಿಟ್ ಮ್ಯಾನ್ ಏನು ಮಾಡ್ತಾನೆ, ಎಳ್ಕೊಂಡು ಬಂದ್ಬಿಡ್ತಾನೆ. ನೀವು ಬೇಕಾದ್ರೆ ನೋಡ್ರಿ, ಅಂತರ್ಯದಲ್ಲಿ ಉತ್ಸಾಹ, ಹುಮ್ಮಸ್ಸು, ಖುಷಿ ಬಂದ್ಬಿಟ್ರೆ ದೇಹದಲ್ಲಿ ಬಲಹೀನ ಆಗಿದ್ದರೂ ಸಹ ಕಾರ್ಯ ಸಹ ಎದ್ದು ಓಡಾಡ್ಬಿಡ್ತಾರೆ ಖುಷಿಯಾಗ್ಬಿಟ್ರೆ. ಒಳಗಡೆ ಎನರ್ಜಿ ಬರಬೇಕು, ಒಳಗಡೆ ಚೈತನ್ಯ ಬರಬೇಕು. ಹಲ್ಲೆಲೂಯಾ. ಒಳಗೆ ಒಂದು ಹುಮ್ಮಸ್ಸು ಬಂದ್ಬಿಟ್ರೆ ದೇಹ ಎದ್ದು ಕೆಲಸ ಮಾಡ್ತಾರೆ. ಕೆಲವು ಸಮಯ ದೇಹಕ್ಕೆ ಆರಾಮ ಇಲ್ಲ, ಹುಷಾರಿಲ್ಲ ಅಂತ ಹೇಳಿ ಮಲಗಿರ್ತಾರೆ. ಏನಾದರೂ ಉತ್ಸಾಹದ ಘಟನೆಗಳು, ಕಾರ್ಯಗಳಾಗ್ಬಿಟ್ರೆ ಎದ್ದು ಓಡಾಡ್ಬಿಡ್ತಾರೆ. ಎಲ್ಲಿಂದ ಬಂತು ಆ ಎನರ್ಜಿ? ಒಳಗಡೆ ಸ್ಪಿರಿಟ್ ಮ್ಯಾನ್ಗೆ ಅಥವಾ ಮನಸ್ಸಿಗೆ ಒಂದು ಖುಷಿ ಉಂಟಾದಾಗ ಈ ದೇಹದ ಬಲಹೀನತೆಯನ್ನು ಜಯಿಸಿ, ದೇಹದ ಸಾಮರ್ಥ್ಯವನ್ನು ಜಯಿಸಿ ದೇಹವನ್ನು ಸಹ ಎಳ್ಕೊಂಡು ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಯಾರಾದ್ರೊಬ್ಬರು ಒಳ್ಳೆ ಚೆನ್ನಾಗಿ ಲವಲವಿಕೆಯಿಂದ ಕೆಲಸ ಮಾಡೋರು, ಚೈತನ್ಯವಾಗಿ ಓಡಾಡುವವರು ಇದ್ದರೆ, ಒಂದು ವೇಳೆ ಇನ್ನು ಕೆಲವರು ಒಂದು ವೇಳೆ ಸೋಮಾರಿತನದಿಂದ ಇದ್ದರೂ ಸಹ ಅವ್ರನ್ನೂ ಸಹ ಕರ್ಕೊಂಡು ಏನು ಮಾಡಿಬಿಡ್ತಾರೆ, ಕಾರ್ಯ ಸಾಧನೆ ಮಾಡಿಬಿಡ್ತಾರೆ. ಈಗ ಬೇಕಾಗಿರೋದು ಏನಂದರೆ, ನಮ್ಮ ಜೀವಿತದಲ್ಲಿ ನಮ್ಮ ಸ್ಪಿರಿಟ್ ಮ್ಯಾನ್ನ ಸ್ಟ್ರೆಂಥನ್ ಮಾಡುವಂಥದ್ದು ಆಗಬೇಕು. ಅದಕ್ಕೆ ಯೇಸುಸ್ವಾಮಿ ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯದಲ್ಲಿ 8ನೇ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದರು. ಅಪೊಸ್ತಲರ ಕೃತ್ಯಗಳು 1:8. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ. ಪವಿತ್ರಾತ್ಮ ಬಂದರೆ ನೀವು ಬಲ ಹೊಂತೀರಿ. ಎಲ್ಲಿ ಬಲ ಹೊಂತೀರಿ? ಪವಿತ್ರಾತ್ಮ ನಮ್ಮ ದೇಹದ ಬಲದಲ್ಲಿ ಬರೋದಿಲ್ಲ, ದೇಹದಲ್ಲಿ ಅಲ್ಲ, ದೇಹಕ್ಕೆ ಸಂಬಂಧಪಟ್ಟವನಲ್ಲ, ಆತ್ಮಕ್ಕೆ ಸಂಬಂಧಪಟ್ಟವನು. ಪವಿತ್ರಾತ್ಮ ನಮ್ಮ ಆತ್ಮದಲ್ಲಿ ಬಂದಾಗ ನಾವು ಎಲ್ಲಿ ಬಲ ಹೊಂತೀವಿ? ದೇಹದಲ್ಲೆಲ್ಲ, ಆತ್ಮದಲ್ಲಿ ಬಲ ಹೊಂದಿ ಆಮೇಲೆ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು. ನೀವು ಸಾಕ್ಷಿಗಳಾಗಿ ನಾವು ಪ್ರಕಟ ಆಗುವುದು ದೇಹದಲ್ಲಿ, ಹೊರಗಡೆ ನಾವು ಸಾಕ್ಷಿಗಳಾಗಿರುವುದು. ಪಾಪ ಮಾಡದೆ ಪರಿಶುದ್ಧ ಮಾರ್ಗದಲ್ಲಿ ಇತರರಿಗೆ ಮಾದರಿಯಾಗಿ ದೇಹದಲ್ಲಿ ಸಾಕ್ಷಿಗಳಾಗಿ ಜೀವಿಸುವುದು ಯಾವಾಗಂದರೆ ನಮ್ಮೊಳಗೆ ಪವಿತ್ರಾತ್ಮನ ಸ್ಟ್ರೆಂತ್ ಬಂದಾಗ. ಇವತ್ತು ನಮ್ಮ ದೇಹಕ್ಕೆ ನಮ್ಮ ಸ್ಪಿರಿಟ್ ಮ್ಯಾನಿಂದ ಒಂದು ಸ್ಟ್ರೆಂತನ್ನು ಪಡ್ಕೊಳ್ಳಿಕ್ಕೆ ದೇವರ ಮಕ್ಕಳು ಕಲ್ತ್ಕೊಬಿಡ್ಬೇಕು. ಹಲ್ಲೆಲೂಯಾ. ನಮ್ಮ ದೇಹ ಬಲ ಸಾಕಾಗಲ್ಲ, ಪ್ರಾರ್ಥನೆ ಮಾಡಲಿಕ್ಕೆ ನಮ್ಮ ದೇಹಕ್ಕೆ ಬಲ ಸಾಕಾಗಲ್ಲ. ಮೊಣಕಲ್ ಹಾಕಿದ್ರೆ ಹಾಗೆ ನಿದ್ದೆ ಬರ್ತದೆ. ಪರಿಶುದ್ಧವಾಗಿ ಬಾಳ್ಬೇಕು ಅಂತಂದರೆ ಇದು ಪಾಪಕ್ಕೆ ಎಳ್ಕೊಂಡು ಹೋಗ್ತದೆ. ಅನೇಕರು ಅನೇಕ ಕಾರ್ಯಗಳನ್ನು ಯೋಚನೆ ಮಾಡ್ತಾರೆ, ದೇಹವನ್ನು ದಂಡಿಸಿ ನೋಡ್ತಾರೆ, ಒತ್ತಾಯಪೂರ್ವಕವಾಗಿ ದೇಹವನ್ನು ಶಿಕ್ಷಿಸಿ ನೋಡ್ತಾರೆ, ಆದರೂ ಅವರು ಸಕ್ಸಸ್ ಕಂಡಿಲ್ಲ. ಸಕ್ಸಸ್ ಹೇಗೆ ಎಲ್ಲಿದೆ ಅಂತ ಹೇಳಿದ್ರೆ, ನಮ್ಮ ಸ್ಪಿರಿಟ್ ಮ್ಯಾನ್ನಿಂದ ಒಂದು ಎನರ್ಜಿ ನಮ್ಮ ದೇಹಕ್ಕೆ ಸಪ್ಲೈ ಆದರೆ ಆವಾಗ ಈ ದೇಹ ಸಾಮರ್ಥ್ಯವುಳ್ಳದಾಗಿ ಆತ್ಮಿಕ ಜೀವಿತಕ್ಕೆ ಸಹಕಾರ ನೀಡ್ತದೆ. ಇವತ್ತು ದೇವರ ಮಕ್ಕಳು ಈ ಒಂದು ಸತ್ಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಸ್ಪಿರಿಟ್ ಇಸ್ ವಿಲ್ಲಿಂಗ್, ಆತ್ಮ ಬಯಸ್ತಾ ಇದೆ, ಮನಸ್ಸು ಬಯಸ್ತಾ ಇದೆ. ಪ್ರಾರ್ಥನೆ, ವಾಕ್ಯ, ಆತ್ಮಿಕವಾಗಿರ್ಬೇಕು, ಸಾಕ್ಷಿಯಾಗಿರ್ಬೇಕು,
ಬಾಯಲ್ಲಿ ಕೆಟ್ಟ ಮಾತು ಬರಬಾರ್ದು, ನಾನು ಕೋಪಗೊಳ್ಬಾರ್ದು, ಹೊಡಿಬಾರ್ದು, ಹೀಗೆಲ್ಲ ನಮಗಿಷ್ಟ ಇದೆ. ಮುಣಿಸ್ಕೋಬಾರ್ದು, ಸಾಕ್ಷಿಯಾಗಿ ಜೀವಿಸಬೇಕು, ಹೀಗೆಲ್ಲ ನಮಗಿಷ್ಟ ಇದೆ. ಆದರೆ ಆ ಸಂದರ್ಭ ಬಂದ್ಬಿಟ್ರೆ ಮತ್ತೆ ಎಡವಿ ಬಿದ್ದುಬಿಟ್ಟು ಆಮೇಲೆ ಸಾರಿ ಲಾರ್ಡ್, ಸಾರಿ ಜೀಸಸ್, ಸಾರಿ ಹೋಲಿ ಸ್ಪಿರಿಟ್ ಅಂತ ಹೇಳೋದು. ಇವ್ರದ್ದು ಅದೇ ಕತೆ. ಪ್ರಾರ್ಥನೆ ಮಾಡೋಕ್ಕೆ ಕರ್ಕೊಂಡು ಹೋದರೆ ಒಳ್ಳೆ ನಿದ್ದೆ ಹೊಡಿತಾ ಇದ್ದಾರೆ ಪೇತ್ರ, ಯೋಹನ, ಯಾಕೋಬ. ಯೇಸು ಸ್ವಾಮಿ ಅವರ ಪ್ರಾಬ್ಲಮ್ ಅರ್ಥ ಮಾಡ್ಕೊಂಡ್ರು. ಅವ್ರೇನು ಕೆಟ್ಟ ಜನ ಅಲ್ಲ, ಯೇಸು ಸ್ವಾಮಿನ ಅರ್ಥ ಮಾಡ್ಕೊಳ್ದೇ ಇರೋರಲ್ಲ. ಪೇತ್ರನ ಹೇಳ್ತಾನೆ, ನಾನು ನಿನಗಾಗಿ ಪ್ರಾಣ ಕೊಡಲಿಕ್ಕೂ ರೆಡಿ. ಚಾಕ್ ತಗೊಂಡು ಸೇವಕನ ಕಿವಿಯನ್ನು ಕತ್ತರಿಸ್ಬಿಟ್ನಲ್ಲ, ಅಷ್ಟು ವೈರಾಗ್ಯ ಇದೆ. ಆದರೆ ಏನೋ ಆ ಸಮಯದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಅವನ ಕೈಲಿ ಆಗಲಿಲ್ಲ. ಯೇಸು ಸ್ವಾಮಿ ಅವನ ಪ್ರಾಬ್ಲಮ್ನ ಅರ್ಥ ಮಾಡಿಕೊಂಡ್ರು. ಓ, ನಿನ್ನ ಬಲ ಸಾಕಾಗಲ್ಲ, ನಿನಗೆ ಬಲ ಸಾಕಾಗಲ್ಲ. ಸೊ ನಾವು ಐ ಆಮ್ ಗೋಯಿಂಗ್ ಟು ಗಿವ್ ಯು ದ ಹೋಲಿ ಸ್ಪಿರಿಟ್. ನಾನು 2 ಮುದ್ದೆ ಕೊಡ್ತೀನಿ ಅಂತ ಹೇಳಿಲ್ಲ, ಚಪಾತಿ ಕೊಡ್ತೀನಿ ಅಂತ ಹೇಳಿಲ್ಲ, ಪವಿತ್ರ ಆತ್ಮನನ್ನು ಕೊಡ್ತೀನಿ. ಸೊ ಯು ವಿಲ್ ಬಿ ಸ್ಟ್ರೆಂಥೆಂಡ್ ಆ್ಯಂಡ್ ಬಿ ಎ ವೆರಿ ಗುಡ್ ಟೆಸ್ಟಿಮನಿ. ಪರಿಶುದ್ಧವಾಗಿ ಜೀವಿಸ್ತೀರಿ, ಪ್ರಾರ್ಥನಾ ಜೀವಿತದಲ್ಲಿ ಜೀವಿಸ್ತೀರಿ, ಸಾಕ್ಷಿಗಳಾಗಿ ಜೀವಿಸ್ತೀರಿ. ಹಲ್ಲೆಲೂಯಾ. ಈ ಪವಿತ್ರ ಆತ್ಮನ ಎನರ್ಜಿಯಿಂದ ನಮ್ಮ ದೇಹಕ್ಕೆ ಎನರ್ಜಿ ಸಪ್ಲೈ ಆಗಬೇಕು. ಹಲ್ಲೆಲೂಯಾ. ಹೇಗೆ ಸಪ್ಲೈ ಆಗುತ್ತೆ? ಹೇಗೆ ಸಪ್ಲೈ ಆಗುತ್ತೆ ನೋಡಿ, ನಾವು ತಿನ್ನುವಂಥ ಊಟ ಅದು ಜೀರ್ಣ ಆಗಿ ನಮ್ಮ ದೇಹಕ್ಕೆ ಎನರ್ಜಿ. ಹಲ್ಲೆಲೂಯಾ. ನೀವು ಹಾಗೇನೆ ಕೊಟ್ಬಿಡಿ ಕೈಯಲ್ಲಿ, ನೀವು ಬೆಳಗಿಂದ ಸಂಜೆವರೆಗೆ 2 ಬಾಳೆಹಣ್ಣು ಹಿಡ್ಕೊಂಡಿದ್ರು ಏನೂ ಎನರ್ಜಿ ಬರಲ್ಲ. ಆದರೆ ಅದನ್ನೇ ಟಬಕ್ ಅಂತ ಹಾಕ್ಬಿಟ್ರೆ ಅದು ಹೋಗಿ ಅದೊಂದು ಹೊಟ್ಟೆ ಒಳಗೆ ಒಂದು ಪ್ರೋಸೆಸ್ ಆಗಿ ಆಮೇಲೆ ದೇಹಕ್ಕೆ ಎನರ್ಜಿಯಾಗಿ ಬರ್ತದೆ. ಹಲ್ಲೆಲೂಯಾ. ದೆರ್ ಇಸ್ ಎ ಪ್ರೊಸೀಜರ್, ದೆರ್ ಇಸ್ ಎ ಪ್ರೊಸೀಜರ್. ಆಹಾರ, ತಟ್ಟೆಲಿರೋ ಆಹಾರನ ನಿಮ್ಮ ದೇಹದಲ್ಲಿ ಬೆಳಗಿನ ಸಂಜೆವರೆಗೆ ಕೈಲಿ ಹಿಡಿದಿದ್ರು ಅದು ನಿಮ್ಮ ದೇಹಕ್ಕೆ ಎನರ್ಜಿ ಆಗೋದಿಲ್ಲ. ಆದರೆ ಅದೊಂದು ಪ್ರೋಸೆಸ್ನಲ್ಲಿ ಹಾದು ಹೋಗುವಾಗ ಒಂದು ಅರ್ಧ ಗಂಟೆಯಲ್ಲಿ ನಿಮಗೆ ಗೊತ್ತಾಗ್ಬಿಡ್ತದೆ, ಬಲ ಗೊತ್ತಾಗ್ಬಿಡ್ತದೆ. ಅರ್ಧ ಗಂಟೆ ಯಾಕೆ, ಆಗಲೇ ಗೊತ್ತಾಗ್ಬಿಡ್ತದೆ. ಅದೇ ರೀತಿ ಆತ್ಮಿಕ ಜೀವಿತಕ್ಕೆ ಬರುವಾಗ ಈ ಲೋಕದ ಪಾಪಗಳನ್ನು ಜಯಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ನಮ್ಮ ದೇಹಕ್ಕೇನು ಟ್ರೀಟ್ಮೆಂಟ್ ಇಲ್ಲ. ನೀವು ಕತ್ತರಿಸ್ಕೊಂಡ್ರು, ಕಣ್ಣು ಕಿತ್ತಾಕಿದ್ರು ಆಗಲ್ಲ. ಒಬ್ಬ ಸಹೋದರ ಹೇಳ್ತಾನೆ, ಕೈನ ಕತ್ತರಿಸ್ಬಿಡ್ಲ ಪಾಸ್ಟ್ರೆ ಅಂತ ಹೇಳಿ. ಕೈನ ಕತ್ತರಿಸ್ಬಿಟ್ರೆ ಪರಿಹಾರ ಆಗುತ್ತಾ? ಸಾಧ್ಯ ಇಲ್ಲ. ಇನ್ನೊಬ್ಬ ಹೇಳ್ತಾ ಇದ್ದಾನೆ, ನನ್ನ ಕೈಲಿ ಆಗ್ತಾ ಇಲ್ಲ, ನರ ಕಟ್ ಮಾಡ್ಕೊಬಿಡ್ತೀನಿ, ನನ್ನ ಪಾಪ ಜಯಿಸಕ್ಕೆ ಆಯ್ತಾ ಇಲ್ಲ ಅಂತೇಳಿ. ಅದೆಲ್ಲ ಪರಿಹಾರ ಅಲ್ಲ. ಪರಿಹಾರ ಇರೋದು ಗೆಟ್ ದ ಸ್ಟ್ರೆಂತ್ ಆಫ್ ದ ಹೋಲಿ ಸ್ಪಿರಿಟ್. ಪವಿತ್ರ ಆತ್ಮನ ಬಲವನ್ನು ದೇವರ ಮಕ್ಕಳು ಇವತ್ತು ಯೂಸ್ ಮಾಡಿ ನಮ್ಮ ದೇಹದಲ್ಲಿ ಪವಿತ್ರಾತ್ಮನ ಸಾಧನೆಯನ್ನು, ದೇವರಿಗೆ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡಲಿಕ್ಕೆ ನಾವು ಅಭ್ಯಾಸ ಮಾಡಿಕೊಳ್ಬೇಕು. ಕೆಲವೊಂದು ವಚನಗಳು ಓದಿದ್ರೆ ನಿಮಗೆ ಅರ್ಥ ಆಗ್ತದೆ. ನೀವು ಗಲಾತ್ಯದವರಿಗೆ ಪೌಲನು ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನವನ್ನು ಓದಿ. ಗಲಾತ್ಯ 5:16. ನಾನು ಹೇಳುವುದೇನೆಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಯಾವಾಗ ಪವಿತ್ರಾತ್ಮನು ಡಾಮಿನೇಟ್ ಮಾಡ್ತಾನೋ ಆವಾಗ ಶರೀರ ಭಾವ ಮುದ್ರಕೊಂಡು ಕೂತ್ಕೊಂಡ್ಬಿಡ್ತದೆ. ಸರೆಂಡರ್, ಟೋಟಲ್ ಸರೆಂಡರ್. ಹಲ್ಲೆಲೂಯಾ. ನೋಡಿ, ಪವಿತ್ರಾತ್ಮನು ಡಾಮಿನೇಟ್ ಮಾಡಬೇಕು, ಪವಿತ್ರಾತ್ಮನು ಕಾರ್ಯನಿರ್ವಹಿಸಬೇಕು, ಪವಿತ್ರಾತ್ಮನಿಗೆ ಅಲ್ಲಿ ಅವಕಾಶ ಇರಬೇಕು. ಸೊ ಹಾಗಾಗಿ ನಾವು ಎಷ್ಟರ ಮಟ್ಟಿಗೆ ದೇವರ ಆತ್ಮನಿಂದ ತುಂಬಲ್ಪಡ್ತೀವಿ, ದೇವರ ಆತ್ಮನ ಬಲದಲ್ಲಿರ್ತೀವಿ, ಅದರ ಮೇಲೆ ದೇಹದ ಸಾಧನೆ ಇರೋದು. ಹಲ್ಲೆಲೂಯಾ. ನಿಜ, ದೇವರ ವಾಕ್ಯ ಆ ರೀತಿಯಾಗಿ ಹೇಳ್ತದೆ. ಇನ್ನೊಂದ್ಸರಿ ಅದೇ ವಚನವನ್ನು ಓದಿ. ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಎಷ್ಟು ಮಾತ್ರಕ್ಕೂ ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಶರೀರ ಭಾವದ ಅಭಿಲಾಷೆಗಳನ್ನು ಯಾವ ಕಾರಣಕ್ಕೂ ನೀವು ನೆರವೇರಿಸೋದಿಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ದ ಹೋಲಿ ಸ್ಪಿರಿಟ್ ನಮ್ಮೊಳಗೆ ಕೊಡುವಂಥ ಬಲ ಅದು ಬರೀ ಅಂತರ್ಯದ ಬಲ ಮಾತ್ರ ಅಲ್ಲ, ನಮ್ಮ ದೇಹವನ್ನು ನಿಯಂತ್ರಣಕ್ಕೆ ತಗೊಂಡ್ಬಿಡ್ತಾನೆ. ಹಲ್ಲೆಲೂಯಾ. ಲೀಡರ್ಶಿಪ್ ಕ್ವಾಲಿಟಿ, ಹೋಲಿ ಸ್ಪಿರಿಟ್ನಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಇದೆ. ಈ ಲೀಡರ್ಶಿಪ್ ಕ್ವಾಲಿಟಿಯಲ್ಲಿ ಇರುವವರು ತಾನು ಹೋಗೋದು ಮಾತ್ರ ಅಲ್ಲ,
ಇನ್ನು ಅನೇಕರನ್ನು ಅದರಲ್ಲಿ ನಡೆಸೋಕ್ಕೆ ಶುರು ಮಾಡಿಬಿಡ್ತಾರೆ. ಹಲ್ಲೆಲೂಯ. ಆ ಯೋಜನೆಯಲ್ಲಿ, ಆ ಆಶೀರ್ವಾದದಲ್ಲಿ ಇಲ್ಲಿ ಹೋಲಿ ಸ್ಪಿರಿಟ್ ನಮ್ಮೊಳಗೆ ದೇವರ ಆತ್ಮನಿಗೆ ಎಷ್ಟು ಅವಕಾಶ ಮಾಡಿಕೊಡ್ತೀವೋ, ಎಷ್ಟು ದೇವರ ಆತ್ಮನೊಂದಿಗೆ ಬೆರಿತೀವೋ, ದೇಹ ಆಟೋಮ್ಯಾಟಿಕ್ ಬಂದ್ಬಿಡ್ತದೆ. ನೀವು ಕಷ್ಟಪಡಬೇಕಾಗಿಲ್ಲ. ಬೆಳಿಗ್ಗೆ ಎದ್ದು ಮುಖಕ್ಕೆ ನೀರು ಹಾಕಿ, ನನಗೆ ಗೊತ್ತಿಲ್ಲ ನೋಡಿ, ನಾನು 7ನೇ ಕ್ಲಾಸಲ್ಲಿದ್ದಾಗ ನಮ್ಮ ಮೇಷ್ಟ್ರು ಹೇಳ್ತಾಯಿದ್ರು, ನಾನು ಕಣ್ಣಿಗೆ ಈರುಳ್ಳಿ ಬಿಟ್ಕೊಂಡು ಓದ್ತಾ ಇದ್ದೆ ಅಂತೇಳಿ. ನಾನು ಅದು ನಮಗೂ ವರ್ಕೌಟ್ ಆಗುತ್ತೆ ಏನೋ ಅಂತ ಹೇಳಿ ನಾನು ಈರುಳ್ಳಿ ಬಿಟ್ಕೋತಾ ಇದ್ದೆ, ಕಣ್ಣಿಗೆ ನಿದ್ದೆ ಬರುತ್ತೆ ಅಂತೇಳಿ. ನೋಡಿ, ಈ ಥರ ಎಲ್ಲ ದೇಹ ದಂಡನೆ ಬೇಕಾಗಿಲ್ಲ. ಒಳಗೆ ಓದಬೇಕಂತ ಉತ್ಸಾಹ ಇದ್ದರೆ ಬಂದ್ಬಿಟ್ರೆ ಪುಸ್ತಕ ಮುಚ್ಚಾಕಿ ಮನಸ್ಸು ಬರೋದಿಲ್ಲ. ಹಲ್ಲೆಲೂಯ. ಅದು ಇಂಟ್ರೆಸ್ಟ್ ಬರಬೇಕು. ಕೀಬೋರ್ಡ್ ಕಲಿ, ಗಿಟಾರ್ ಕಲಿ, ಅದು ಕಲಿ, ಇದು ಕಲಿ ಅಂತ ಬಡ್ಕೊಳ್ತೀವಿ ನೋಡಿ. ಅದು ಇಂಟ್ರೆಸ್ಟ್ ಬಂದ್ಬಿಟ್ರೆ ನೀವೇನು ಕಲಿ ಅಂತ ಹೇಳಬೇಕಾಗಿನೇ ಇಲ್ಲ. ಎಲ್ಲೋದ್ರೂ ಸುಮ್ಮನೆ ಅವನೊಳಗೆ ಅದು ಬಂದ್ಬಿಟ್ರೆ ಎಲ್ಲೋದ್ರೂ ಮಾಡ್ತಾ ಇರ್ತಾನೆ. ಯಾವ್ದು ಸಿಕ್ಕಿದ್ರೂ ಬಿಡೋದಿಲ್ಲ, ಕುಡ್ತಾ ಇರ್ತಾನೆ. ಎಲ್ಲಿ ಸಿಕ್ಕಿದ್ರೂ ಬಿಡೋದಿಲ್ಲ, ಯಾಕಂದರೆ ಅದು ಒಳಗೆ ಬರ್ತದೆ. ಅದೇ ರೀತಿ ನಮ್ಮೊಳಗೆ ದೇವರ ಆತ್ಮನ ಕಾರ್ಯ, ಸ್ಟ್ರೆಂತ್, ಎನರ್ಜಿ ಬಂದುಬಿಟ್ರೆ ದೇಹವನ್ನು ಕಂಟ್ರೋಲ್ಗೆ ತಗೋಬಿಡ್ತಾನೆ. ಪವಿತ್ರಾತ್ಮನನ್ನು ಅನುಸರಿಸಿ ನಡ್ಕೊಳ್ರಿ. ಅಂದರೆ ಪವಿತ್ರಾತ್ಮನಿಗೆ ನೀವು ಅವಕಾಶ ಕೊಡಿ, ದೇಹ ಕಂಟ್ರೋಲ್ಗೆ ಬರ್ತದೆ. ಹಲ್ಲೆಲೂಯ. ಅದನ್ನು ಬಿಟ್ಬಿಟ್ಟು ಕೈ ಕತ್ತರಿಸ್ತೀನಿ, ಬೆರಳು ಕತ್ತರಿಸ್ತೀನಿ, ದೇಹ ದಂಡನೆ ಪ್ರಯೋಜನ ಬರಲ್ಲ. ದೇಹ ದಂಡನೆ ಪ್ರಯೋಜನಕ್ಕೆ ಬರಲ್ಲ. ದ ಹೋಲಿ ಸ್ಪಿರಿಟ್ ವಿದಿನ್ ಅಸ್ ಸ್ಟ್ರೆಂಥನ್ಸ್ ಅಸ್, ನಮ್ಮನ್ನು ಬಲಪಡಿಸ್ತಾನೆ. ನೀವು ಇನ್ನೂ ಮುಂದುವರಿಸಿ ಇನ್ನೊಂದು ವಚನವನ್ನು ಓದಿ, 25ನೇ ವಚನವನ್ನು ಓದಿ. 25 ಅಲ್ಲ, 25ನೇ ವಚನ. ಗಲಾತ್ಯ 5:25. ನಾವು ಆತ್ಮನಿಂದ ಜೀವಿಸುತ್ತಿರಲಾಗಿ ಆತ್ಮನನ್ನು ಅನುಸರಿಸಿ ನಡೆಯೋಣ. ನಾವು ಆತ್ಮನಿಂದ ಜೀವಿಸುತ್ತಿರಲಾಗಿ ಆತ್ಮನನ್ನು ಅನುಸರಿಸಿ ನಡೆಯೋಣ. ಆತ್ಮನನ್ನು ಅನುಸರಿಸಿ ನಡೆಯೋಣ ಅಂದರೆ ದೇವರ ಆತ್ಮನ ಒಂದು ಮಾರ್ಗದರ್ಶನದ ಮೇರೆಗೆ ನಾವು ನಡಿಲಿಕ್ಕೆ ಮುಂದಾಗಬೇಕು. ಅಂದರೆ ದೇವರ ಆತ್ಮನು ನಮಗೆ ಬಾಸ್ ಆಗಬೇಕು, ದೇವರ ಆತ್ಮನು ನಮ್ಮ ದೇಹದ ಮೇಲೆ ಬಾಸ್ ಆಗಬೇಕು. ಆ ರೀತಿ ಅಷ್ಟರ ಮಟ್ಟಿಗೆ ದೇವರ ಆತ್ಮನಿಗೆ ಅವಕಾಶ ಕೊಡಬೇಕು. ಹಲ್ಲೆಲೂಯ. ದೇವರ ಆತ್ಮ ನಮ್ಮನ್ನು ಲೀಡ್ ಮಾಡಬೇಕು, ದೇವರ ಆತ್ಮನ ನಮ್ಮನ್ನು ನಡೆಸಬೇಕು. ಇನ್ನೊಂದು ವಚನವನ್ನು ಓದಿ, ನಿಮಗೆ ಅರ್ಥ ಆಗ್ತದೆ. ಈ ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 14ನೇ ವಚನ. ರೋಮಾಪುರ 8:14. ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ, ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಅವರು ದೇವರ ಮಕ್ಕಳು. ಹಲ್ಲೆಲೂಯ. ಈಗ ಆತ್ಮಿಕ ಮಕ್ಕಳು ಅಂತ ಹೇಳಿದ್ರೇನೆ ಹೋಲಿ ಸ್ಪಿರಿಟ್ನ ಬಾಸ್ ಆಗಿಟ್ಟು ದೇವರ ಆತ್ಮನಿಂದ ನಡೆಸಲ್ಪಡುವವರು. ಹಲ್ಲೆಲೂಯ. ಇವತ್ತು ನಮಗೂ ಮನಸ್ಸಿಗೆ ಎಷ್ಟೆಷ್ಟೋ ಆಲೋಚನೆಗಳು ಬರ್ತದೆ. ನಾವು ಮನಸ್ಸಿಗೆ ಬಂದಂಗೆ ನಾವು ನಡೆಯೋರಲ್ಲ. ನಮ್ಮೊಳಗೆ ದೇವರ ಆತ್ಮನು ನಮ್ಗೆ ಕೊಡುವ ಉತ್ತೇಜನ, ಪ್ರೇರಣೆ ಮೇರೆಗೆ ನಾವು ನಡೆಯೋದನ್ನು ಕಲ್ತ್ಕೊಬಿಡ್ಬೇಕು. ಆಗ ನೋಡಿ, ದೇಹ ಎಲ್ಲ ಆತನ ಕಂಟ್ರೋಲ್ಗೆ ಬಂದುಬಿಡ್ತದೆ. ವೆರಿ ಇಂಪಾರ್ಟೆಂಟ್. ಇನ್ನೊಂದು ವಚನವನ್ನು ಓದಿರಿ, 8ನೇ ಅಧ್ಯಾಯ 1ನೇ ವಚನ. ರೋಮಾಪುರ 8:1. ಆದದ್ದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. 2ನೇದು ವಚನ ಕೂಡ. ಯಾಕಂದರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು, ಜೀವವನ್ನು ಉಂಟು ಮಾಡುವ ಪವಿತ್ರಾತ್ಮನಿಂದುಂಟಾದಂಥ ನಿಯಮ ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಹಲ್ಲೆಲೂಯ. ಆಗ ನಮ್ಮೊಳಗೆ ಒಂದು ನಿಯಮ ಕಾರ್ಯ ಮಾಡ್ತಾ ಇದೆ. ಅದೇನಂದ್ರೆ ಅದು ಪವಿತ್ರಾತ್ಮನ ನಿಯಮ. ಹಲ್ಲೆಲೂಯ. ಪವಿತ್ರಾತ್ಮನಿಂದ ಉಂಟಾದಂತಹ ನಿಯಮ ಅದು. ಹಲ್ಲೆಲೂಯ. 9ನೇ ವಚನವನ್ನು ಓದಿ. ಅದರಲ್ಲಿ, ನೀವಾದರೋ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವಾಧೀನರಲ್ಲ. ಶರೀರ ಭಾವಾಧೀನರಲ್ಲ, ಶರೀರ ಬಯಸ್ದಂಗೆ ಮಾಡೋರಲ್ಲ. ಯಾಕಂದ್ರೆ ನಾವು ದೇವರ ಆತ್ಮನಿಗೆ ಅಧೀನರಾಗಿದ್ದೀರಿ. ದೇವರ ಆತ್ಮನಿಂದ ನಡೆಸಲ್ಪಡು, ದೇವರ ಆತ್ಮನ ರೂಲ್ಸೇ ನಡೆಯೋದು. ಅಲ್ಲ, ಯಾವ ಸರ್ಕಾರ ಇದೆಯೋ ಆ ಸರ್ಕಾರದ ರೂಲ್ಸೇ ನಡೆಯೋದು.
ಈಗ ನಮ್ಮೊಳಗೆ ದೇವರಾತ್ಮನ ಸರ್ಕಾರ, ದೇವರಾತ್ಮನ ಆಡಳಿತ, ದೇವರಾತ್ಮನ ದೊರೆತನ, ದೇವರಾತ್ಮನೇ ಬಾಸ್, ದೇವರಾತ್ಮನೇ ನಡೆಸುವನು. ಅವರು ಹೆಂಗೆ ಹೋಗ್ತಾರೋ ಹಾಗೇನೆ. ಸೊ ಈ ಒಂದು ಕಾರ್ಯ ಇವತ್ತು ದೇವರ ಮಕ್ಕಳಲ್ಲಿ ಆಗಿಬಿಟ್ರೆ ನಿಜವಾಗ್ಲೂ ದೇಹ ಆಟೋಮ್ಯಾಟಿಕ್ಕಾಗಿ ದೇವರ ಯೋಜನೆ ಕಡೆಗೆ ಬಂದ್ಬಿಡ್ತದೆ. ಹಲ್ಲೆಲೂಯ. ಇವತ್ತು ದೇಹಕ್ಕೆ ದೇವರ ಆತ್ಮನ ಬಲದ ಸಪ್ಲೈ ನಮ್ಮ ಸ್ಪಿರಿಟಿಂದ ಸಪ್ಲೈ ಆಗಬೇಕು. ಹಲ್ಲೆಲೂಯ. ನಮ್ಮ ಅಂತರ್ಯದಲ್ಲಿ ದೇವರಾತ್ಮನ ಕಾರ್ಯ ಅಷ್ಟು ಪ್ರಬಲವಾಗಬೇಕು. ಹಲ್ಲೆಲೂಯ. 4ನೇ ವಚನವನ್ನು ಓದಿ ಇದರಲ್ಲಿ. ರೋಮ 8:4. ಹೀಗಿರಲು ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯದೆ ಪವಿತ್ರಾತ್ಮಾನುಸಾರವಾಗಿ ನಡೆಯುವವರಾದ ನಮ್ಮಲ್ಲಿ ಧರ್ಮಶಾಸ್ತ್ರದ ನಿಯಮವು ನೆರವೇರುವುದಕ್ಕೆ ಮಾರ್ಗವಾಯಿತು. ಹಲ್ಲೆಲೂಯ. ನೋಡಿ, ಪವಿತ್ರಾತ್ಮ ಅನುಸಾರವಾಗಿ, ಪವಿತ್ರಾತ್ಮನ ನಿಯಮ ಏನು ಹೇಳ್ತದೋ, ಪವಿತ್ರಾತ್ಮನು ನಮ್ಮೊಳಗೆ ಬಾಸ್ ಆಗಿ ಅವರ ರೂಲ್ಸ್, ಅವರ ನಿಯಮ ನೆರವೇರುವುದಾದರೆ ದೇವರ ಯೋಜನೆಗೆ, ದೇವರ ವಾಗ್ದಾನಗಳು, ದೇವರ ವಾಕ್ಯ, ಧರ್ಮಶಾಸ್ತ್ರವು ನೆರವೇರುವುದಕ್ಕೆ ನಮಗೆ ಒಂದು ಅವಕಾಶ ಆಗ್ತದೆ. ನಮ್ಮ ಶರೀರದಲ್ಲಿ ದೇವರ ಚಿತ್ತ ನೆರವೇರಿಸಲಿಕ್ಕೆ ಒಂದು ಅವಕಾಶ ಆಗ್ತದೆ. ಹಲ್ಲೆಲೂಯ. ಅದರಿಂದಾಗಿ ಇವತ್ತು ವೆರಿ ಸಿಂಪಲ್, ನಮ್ಮೊಳಗೆ ದೇವರ ಆತ್ಮನಿಗೆ ಎಷ್ಟು ನಾವು ಅವಕಾಶ ಕೊಟ್ಟು ಎಷ್ಟು ಆತನೊಂದಿಗೆ ಬೆರಿತೀವೋ ಅಷ್ಟರ ಮಟ್ಟಿಗೆ ಈ ದೇಹದ ವಿಚಾರದಲ್ಲಿ ನಾವು ತಲೆ ಕೆಡಿಸ್ಕೋಬೇಕಾಗಿನೇ ಇಲ್ಲ. ಇಂಟ್ರೆಸ್ಟೇ ಬರಲ್ಲ. ಪಾಪದ ಕಾರ್ಯದಲ್ಲಿ ಇಂಟ್ರೆಸ್ಟೇ ಬರಲ್ಲ. ಪಾಪದ ವಿಚಾರಗಳು ಯಾವುದೇ ಕಣ್ಮುಂದೆ ಇದ್ದರೂ ಸಹ ಆ ಪಾಪದ ಕೃತ್ಯದಲ್ಲಿ ನಮಗೆ ಟೇಸ್ಟೇ ಇರಲ್ಲ. ಟೇಸ್ಟೇ ಹೊರಟೋಗ್ಬಿಡ್ತದೆ. ಯಾಕಂದರೆ ನಮ್ಮನ್ನು ಲೀಡ್ ಮಾಡುವವರು ಅವರ ಮಾರ್ಗದಲ್ಲಿ ನಡೆಸ್ತಾರೆ. ಹಲ್ಲೆಲೂಯ. ಸಂಪೂರ್ಣ ದೇವರ ಆತ್ಮ ನಿಯಂತ್ರಣಕ್ಕೆ ತಗೊಂಡ್ಬಿಡ್ತಾನೆ. ನೀವು 12ನೇ ವಚನದಿಂದ ಓದ್ರಿ, ಚೆನ್ನಾಗಿ ಅರ್ಥ ಆಗ್ತದೆ ಈ ವಿಚಾರ. 12:13 ಹೀಗಿರಲಾಗಿ ಸಹೋದರರೇ, ನಾವು ಹಂಗಿನಲ್ಲಿದ್ದೇವೆ, ಆದರೆ ಪವಿತ್ರಾತ್ಮಾನುಸಾರ ನಡೆಯುವ ಹಂಗಿನಲ್ಲಿದ್ದೇವೆಯೇ ಹೊರತು ಶರೀರ ಭಾವವನ್ನು ಅನುಸರಿಸಿ ಬದುಕಬೇಕೆಂಬ ಹಂಗಿನಲ್ಲಿಲ್ಲ. ವೆರಿ ಸಿಂಪಲ್. ಪವಿತ್ರಾತ್ಮನನ್ನ ಅನುಸರಿಸಿ ನಡೆಯುವ ಒಂದು ಹಂಗಿನಲ್ಲಿ, ಒಂದು ಹಂತದಲ್ಲಿ ನಾವಿದ್ದೇವೆ. ಆ ರೀತಿ ನಾವು ನಡೆಯುವುದಾದ್ರೆ, ನೆಕ್ಸ್ಟ್ ವಚನ ನೋಡಿ, 13ನೇ ವಚನ ಎಷ್ಟು ಚೆನ್ನಾಗಿದೆ. ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ಹಾಳಾಗೋದು ಗ್ಯಾರಂಟಿ. ಶರೀರ ಭಾವದ ಕಾರ್ಯ. ನೀವು ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದರೆ, ದೇಹದ ದುರಭ್ಯಾಸವನ್ನು ಹೆಂಗ್ ನಾಶ ಮಾಡ್ಬೇಕಂತೆ? ಪವಿತ್ರಾತ್ಮ. ಚಾಕುಚೂರಿಯಿಂದಲ್ಲ, ದೊಣ್ಣೆ ಏಟಿನ ಸರಿಯಾಗಿ ಹೊಡೆದು ಬುದ್ಧಿ ಕಳಿಸ್ಬೇಕು ಅಂತ. ದೊಣ್ಣೆ ಏಟಿನಿಂದ ಅಲ್ಲ. ಅದು ಭಯದಿಂದ ಸ್ವಲ್ಪ ತಾತ್ಕಾಲಿಕವಾಗಿರ್ಬೋದು, ಆದರೆ ಒಳಗೆ ಹಾಗೆ ಕುಳಿತಿರ್ತದೆ. ಶರೀರ ಭಾವ ಹಾಗೆ ಕುಳಿತಿರ್ತದೆ. ಯಾವುದರಿಂದಂತೆ? ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ. ಹಲ್ಲೆಲೂಯ. ಈಗ ದೇಹದ ದುರಭ್ಯಾಸಗಳನ್ನು ನಾಶ ಮಾಡಲಿಕ್ಕೆ ನಮಗಿರುವಂಥ ಓನ್ಲಿ ಟ್ರೀಟ್ಮೆಂಟ್ ಯಾವುದಂತ ಹೇಳಿದ್ರೆ, ಪವಿತ್ರಾತ್ಮನು ನಮ್ಮ ಸ್ಪಿರಿಟ್ನಲ್ಲಿ. ಪವಿತ್ರಾತ್ಮನಿಗೆ ಎಷ್ಟು ಅವಕಾಶ ಕೊಡ್ತೀವೋ ಅಷ್ಟು ಪವಿತ್ರಾತ್ಮನು ನಿಯಂತ್ರಣಕ್ಕೆ ತಗೋಬಿಡ್ತಾನೆ. ಬೆರಳು ಪವಿತ್ರಾತ್ಮ ನಿಯಂತ್ರಣಕ್ಕೆ, ಕಣ್ಣುಗಳು ಪವಿತ್ರಾತ್ಮ ನಿಯಂತ್ರಣಕ್ಕೆ, ಆಲೋಚನೆ ಪವಿತ್ರಾತ್ಮ ನಿಯಂತ್ರಣಕ್ಕೆ, ಎಲ್ಲವೂ ಪವಿತ್ರಾತ್ಮ ನಿಯಂತ್ರಣಕ್ಕೆ ಬಂದ್ಬಿಡ್ತದೆ. ಹಲ್ಲೆಲೂಯ. ಕೈ ಮಾಡೋದು ಎಲ್ಲವೂ ದೇವರ ಚಿತ್ತಾನುಸಾರವಾಗಿ. 4ನೇ ವಚನ ಹೇಳುವಾಗೆ ಧರ್ಮಶಾಸ್ತ್ರವು ನೆರವೇರುವುದಕ್ಕೆ ಮಾರ್ಗ ಆಗ್ತದೆ. ಕೈ ಮಾಡೋದೆಲ್ಲ, ಬಾಯಿ ಮಾತಾಡುವುದೆಲ್ಲ ಧರ್ಮಶಾಸ್ತ್ರ ನೆರವೇರುವುದಕ್ಕೆ, ದೇವರ ಯೋಜನೆ ನೆರವೇರುವುದಕ್ಕೆ. ಹಲ್ಲೆಲೂಯ. ನನ್ನ ದೇಹದಲ್ಲಿ ನಾನು ನೆರವೇರಿಸುವುದೆಲ್ಲ ದೇವರ ಯೋಜನೆ ನೆರವೇರುವುದಕ್ಕೆ ಆಗ್ತದೆ. ಯಾಕಂದರೆ ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳೆಲ್ಲ ನಾಶವಾಗಿ ಹೋಗ್ತದೆ. ಹಲ್ಲೆಲೂಯ. ಆತ್ಮಕ್ಕೆ ಮನಸ್ಸುಂಟು, ಆತ್ಮಕ್ಕೆ ಆಸಕ್ತಿ ಇದೆ. ಹಲ್ಲೆಲೂಯ. ಮನಸ್ಸಿದೆ, ಪ್ರಾರ್ಥನೆ ಮಾಡಲಿಕ್ಕೆ ಮನಸ್ಸಿದೆ, ದೇಹಕ್ಕೆ ಬಲ ಸಾಲಲ್ಲ. ಈಗ ದೇಹವನ್ನು ನಿಯಂತ್ರಣಕ್ಕೆ ತಗೊಳ್ಳುವ ಒಂದೇ ಒಂದು ದಾರಿ, ಅದು ಪವಿತ್ರಾತ್ಮನು. ಎಲ್ಲಿ ಪವಿತ್ರಾತ್ಮನು
ಕಾರ್ಯ ಮಾಡಲಿಕ್ಕೆ ಅವಕಾಶ ಕೊಡ್ತೀವೋ ದೇಹ ಹೇಳ್ತಾರಲ್ಲ ಬಾಲ ಮುದ್ರಕೊಂಡು ಬಂದ್ಬಿಡ್ಬೇಕು ಅಷ್ಟೇ, ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ. ಯಾಕಂದರೆ ನಮ್ಮ ಸ್ಪಿರಿಟ್, ನಮ್ಮ ಆತ್ಮ, ಪ್ರಾಣ, ಶರೀರ ಒಂದೊಂದು ಇಂಡಿಪೆಂಡೆಂಟಾಗಿ ಕೆಲಸ ಮಾಡೋಕ್ಕಾಗಲ್ಲ. ಪವಿತ್ರಾತ್ಮನೇ ನೀನಿರು, ನನ್ನ ಪಾಡಿಗೆ ನಾನು ಪಾಪದಲ್ಲಿ ಇರ್ತೀನಿ ಅಂತ ಹೇಳೋಕ್ಕಾಗಲ್ಲ, ದೇಹ ಹೇಳೋಕ್ಕಾಗಲ್ಲ. ಒನ್ಸ್ ಪವಿತ್ರಾತ್ಮನ ಸರ್ಕಾರ ಬಂದ್ಬಿಡ್ತಂತಂದರೆ ದೇಹ ಪವಿತ್ರಾತ್ಮನ ಸರ್ಕಾರಕ್ಕೆ ಒಳಗಾಗಲೇಬೇಕು. ಅಲ್ಲಿ ಪವಿತ್ರಾತ್ಮನ ನಿಯಮಕ್ಕೆ ಒಳಗಾಗಲೇಬೇಕು. ಪವಿತ್ರಾತ್ಮನ ನಿಯಮ ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ. ಹಲ್ಲೆಲೂಯಾ. ಬೆಳಗ್ಗೆ ಉತ್ಸಾಹ 6 ಗಂಟೆಗೆ ಪ್ರಾರ್ಥನೆಗೆ ಬರಲಿಕ್ಕೆ, ಅಯ್ಯೋ 6 ಗಂಟೆಗೆ ಬೇರೆ ಎದ್ದೇಳಬೇಕು ಹಂಗೆಲ್ಲ ಬರೋದಿಲ್ಲ. ನಿಮ್ಮೊಳಗೆ ಒಂದು ಉತ್ಸಾಹ. ಹಲ್ಲೆಲೂಯಾ. ಅದರಿಂದ ದೇಹ ದಂಡನೆ ಮಾಡಿಕೊಂಡು ಪ್ರಾರ್ಥನೆಗೆ ಬರೋದೆಲ್ಲ ಬೇಡ. ಪವಿತ್ರಾತ್ಮನನ್ನು ನೀವು ಅನುಸರಿಸಿ ನಡೀರಿ. ಪವಿತ್ರಾತ್ಮನ ಸರ್ಕಾರ ಬರಲಿ ನಿಮ್ಮೊಳಗೆ. ಹಲ್ಲೆಲೂಯಾ. ಆಮೇಲೆ ನೋಡಿ, ದೇಹ ಪವಿತ್ರಾತ್ಮನ ಸರ್ಕಾರಕ್ಕೆ ಒಳಪಡಲೇಬೇಕು. ಎಷ್ಟು ಉತ್ಸಾಹವಾಗಿ ಬರ್ತದೆ ನೋಡ್ರಿ. ನೀವು ಕಷ್ಟಪಟ್ಟು ಬರೆಸ್ಬೇಕಾಗಿಲ್ಲ. ಪವಿತ್ರಾತ್ಮನ ಎಬ್ಬಿಸ್ತಾನೆ. ಬೆಳಿಗ್ಗೆ 5 ಗಂಟೆಗೆ ನಿಮ್ಮನ್ನು ಎಬ್ಬಿಸ್ತಾನೆ, 4 ಗಂಟೆಗೆ ಎಬ್ಬಿಸ್ತಾನೆ, 3 ಗಂಟೆಗೆ ಎಬ್ಬಿಸ್ತಾನೆ. ಕಮಾನ್ ಸನ್, ಕಮಾನ್ ಡಾಟರ್ ಅಂತ ಎಬ್ಬಿಸ್ತಾನೆ. ನಿಮಗೆ ಹಂಗೆ ಎದ್ದೇಳೋದಿಲ್ಲ. ಪವಿತ್ರಾತ್ಮನ ಎಬ್ಬಿಸುವಾಗ ಎಷ್ಟು ಉತ್ಸಾಹ ಇರ್ತದೆ ನೋಡ್ರಿ. ನೀವು ಕಷ್ಟಪಟ್ಕೊಂಡು ಅಯ್ಯೋ ಏನಪ್ಪ ಅಲಾಮ್ ಬೇರೆ ಹೊಡಿತದೆ. ಅಲಾಮ್ ಎಬ್ಬಿಸಿದ್ರೆ ಎದ್ದೇಳೋಕ್ಕಾಗಲ್ಲ. ಪವಿತ್ರಾತ್ಮನ ಎಬ್ಬಿಸಿದ್ರೆ ಈಸಿಯಾಗಿ ಎದ್ದುಬಿಡ್ತೀವಿ. ಎಷ್ಟು ಉತ್ಸಾಹ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೆಲವು ಸಮಯ ನಾವೆಲ್ಲರೂ ಮನುಷ್ಯರೇ, ಬಲಹೀನತೆಗಳಿರ್ಬೋದು. ದೇವರೇ ನಮ್ಮನ್ನು ಕಾಪಾಡ್ತಾರೆ ಅಂಥ ಸಂದರ್ಭದಲ್ಲಿ. ಎಷ್ಟೋ ಸಂದರ್ಭಗಳಲ್ಲಿ ದೇಹದ ಒಂದು ಟಯರ್ಡ್ ನಿಮಿತ್ತವಾಗಿ ಕಾರ್ ಓಡಿಸ್ಕೊಂಡು ಹಾಗೆ ನಿದ್ದೆ ಮಾಡಿಬಿಟ್ಟಿದ್ದೀನಿ. ಎಲ್ಲಿ ನಿದ್ದೆ ಮಾಡಿದೆ ಅಂತಲೇ ಗೊತ್ತಿಲ್ಲ. ಸುಮಾರು ದೂರ ಹೋದ್ಮೇಲೆ ಎಚ್ಚರ ಆಗಿದೆ. ಹಾಗಂದ್ಬಿಟ್ಟು ಯಾವಾಗಲೂ ಹಂಗೆ ಮಾಡೋದಿಲ್ಲ ದೇವರು. ಅಪರೂಪವಾಗಿ ನಾವೇನಾದರೂ ಬೈ ಮಿಸ್ಟೇಕ್ ನಾವು ಅದನ್ನ ಕಂಟಿನ್ಯೂ ಮಾಡ್ಕೊಬಿಡ್ಬಾರ್ದು. ಬೈ ಮಿಸ್ಟೇಕ್ ಏನಾದರೂ ಆದಾಗ ದೇವರು ಅಂಥ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತಾರೆ. ಆದರೆ ಈಗ ನಾನು ಹಾಗೆ ಮಾಡೋದಿಲ್ಲ. ನಿದ್ದೆ ಬಂದರೆ ಎಲ್ಲಾದರೂ ಸೈಡ್ಗೆ ಹಾಕ್ಬಿಟ್ಟು ನಿದ್ದೆ ಮಾಡಿಬಿಡ್ತೀನಿ. ಆದರೆ ದೇವರಾತ್ಮ ನಮಗೆ ಹೆಂಗೆ ಸಹಾಯ ಮಾಡ್ತೇನೆ ಅನ್ನೋದು ನಾನು ರುಚಿ ನೋಡಿದ್ದೀನಿ. ತುಂಬ ಟಯರ್ಡ್, ದೇಹ ಬಹಳ ಬಲಹೀನ ಆಗಿದೆ, ನಿದ್ದೆ ಮಾಡಿಬಿಟ್ಟಿದ್ದೀನಿ. ಆದರೂ ಡ್ರೈವಿಂಗ್ ಹೆಂಗೆ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ. ನನಗೆ ಇಂಥ ಜಾಗದಲ್ಲಿ, ಒಂದು ನಿರ್ದಿಷ್ಟ ಜಾಗದಲ್ಲಿ ಎಚ್ಚರ ಇರೋದು ಗೊತ್ತಿದೆ. ನನ್ನ ಕಣ್ಣು ಬಿಟ್ಟು ಎಚ್ಚರಗೊಳ್ಳೋವರೆಗೆ ಹೆಂಗೆ ಬಂದೆ ಅಂತ ನನಗೆ ಗೊತ್ತಿಲ್ಲ. ಅದು ದೇವ್ರು ಕಾಪಾಡಿದ್ದಾನೆ. ಎಲ್ಲ ಸಮಯದಲ್ಲಿ ಹೀಗೆ ಅಂತ ನಾವು ನೆನೆಸ್ಬಿಟ್ಟು ಅಸಡ್ಡೆ ಮಾಡಬಾರ್ದು. ನಾವು ಜಾಗ್ರತೆಯಿಂದ ಇರಬೇಕು. ಆದರೆ ದೇವರ ಆತ್ಮನ ಸಹಾಯ ನಾನು ಅನುಭವಿಸಿದ್ದೇನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದಿನ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಕೂಡ ನಾನು ಅದರ ಹಿಂದಿನ ರಾತ್ರಿ ನನಗೆ ನಿದ್ದೆ ಇರಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಒಂದು ಭಾಷಾಂತರ ಮಾಡಲಿಕ್ಕೆ, ಸೇವಕರು ಪ್ರಸಂಗ ಮಾಡ್ತಾಯಿದ್ದೆ, ನಾನು ಭಾಷಾಂತರ ಮಾಡ್ತಾಯಿದ್ದೀನಿ. ನನಗೆ ಗೊತ್ತಿಲ್ಲದೆ ಹಾಗೇನೆ ನಿದ್ದೆ ಮಾಡಿಬಿಟ್ಟಿದ್ದೀನಿ ನೋಡ್ರಿ. ಟ್ರಾನ್ಸ್ಲೇಷನ್ ಪಾಡಿಗೆ ಟ್ರಾನ್ಸ್ಲೇಷನ್ ನಡೀತಾ ಇದೆ, ಹಾಗೆ ಮಾತಾಡ್ತಾ ಇದ್ದೀನಿ. ಸುಮಾರು ಹೊತ್ತು, ಹೆಚ್ಚು ಕಡಿಮೆ ಒಂದು 25-30 ನಿಮಿಷ ನಾನು ಟ್ರಾನ್ಸ್ಲೇಷನ್ ಹೋಗ್ತಾ ಇದೆ. ಜನರಿಗೂ ಗೊತ್ತಿಲ್ಲ, ನನಗೆ ಮೇಯ್ನ್ ಪ್ರೀಚರ್ ಇದೆಯಲ್ಲ ಅವ್ರಿಗೂ ಗೊತ್ತಿಲ್ಲ. ಯಾಕಂದರೆ ಕರೆಕ್ಟಾಗಿ ಎಲ್ಲ ಹೋಗ್ತಾ ಇದೆ. ಹಾಗೇನೆ ಸಡನ್ನಾಗಿ ನನಗೆ ಎಚ್ಚರ ಆಯಿತು. ನಾನೇನೋ ತಪ್ಪು ಮಾಡಿಬಿಟ್ಟಿದ್ದೀನೋ ಏನೋ, ಎಲ್ಲಿ ಮಿಸ್ಟೇಕ್ ಮಾಡಿದೆ ಅಂತ ಯೋಚನೆ ಮಾಡ್ತೀನಿ. ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನನಗೆ ಎಚ್ಚರವಾಗಿದ್ದಾಗಿದ್ದಕ್ಕೂ ಈಗ ಮಾತಾಡ್ತಾ ಇರೋದಕ್ಕೂ ಲಿಂಕ್ ನನಗೆ ಗೊತ್ತಿಲ್ಲ, ನಾನೇನು ಮಾತಾಡಿದೆ ಅಂತ ಹೇಳಿ. ಆಮೇಲೆ ಜಾಗ್ರತೆ ಆಗಿಬಿಟ್ಟೆ. ಎಲ್ಲ ಮುಗೀತು. ಮುಗಿದ ಮೇಲೆ ನಾನು ಕೇಳಿದೆ, ಏನಾದರೂ ತಪ್ಪು ಮಾಡಿದ್ದೀನ, ಎಲ್ಲಾದರೂ ತಡವರಿಕೆ ಉಂಟಾಯ್ತಾ, ಎಲ್ಲಾದರೂ ಸಮಸ್ಯೆ ಆಯಿತಾ ಅಂತೇಳಿ. ಇಲ್ವಲ್ಲ, ಏನೂ ಇಲ್ಲ ಅಂತ ಹೇಳಿದರು. ಆ ಥರ ಏನೂ ಅನಿಸ್ಲಿಲ್ಲ, ಎಲ್ಲ ಕರೆಕ್ಟಾಗಿಯೇ ಇತ್ತು. ನಾನು ಇದನ್ನು ಗ್ರಹಿಸಿದ್ದೀನಿ. ಕೆಲವು ಸಂದರ್ಭಗಳಲ್ಲಿ ನಮ್ಮ ಹತೋಟಿ ಮೀರಿ ಹೋದಂಥ ಸಂದರ್ಭದಲ್ಲೂ ಸಹ ದೇವರಾತ್ಮನ ಒಂದು ಕಾರ್ಯ ಹೇಗೆ ಪ್ರಾಕ್ಟಿಕಲಾಗಿ ಸಹಾಯಕ್ಕೆ ಬರ್ತಾನೆ ರೀ, ಪ್ರಾಕ್ಟಿಕಲಾಗಿ. ಹಲ್ಲೆಲೂಯಾ.
ಪ್ರತಿಯೊಂದು ವಿಷಯದಲ್ಲೂ ಹಾಗೆಯೇ ಪಾಪದ ಸನ್ನಿವೇಶಗಳಲ್ಲಿ ನಮಗೆ ಆಗದಿರುವಂಥ ಎದ್ದೇಳಲಿಕ್ಕೆ ಆಗೋದಿಲ್ಲ, ಈ ಕೆಲಸ ಮಾಡೋಕ್ಕೆ ಆಗೋದಿಲ್ಲ, ದೇಹದ ಯಾವುದೇ ಬಲಹೀನತೆ ಆಗಿರಲಿ, ಹೋಲಿ ಸ್ಪಿರಿಟ್ ಕ್ಯಾನ್ ಟೇಕ್ ಕಂಟ್ರೋಲ್ ಆ್ಯಂಡ್ ಲೀಡ್. ನಮ್ಮನ್ನು ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ಇಚ್ಛಾಶೆಗಳ ಮೇಲೆ ದೇವರ ಆತ್ಮನ ಕಂಟ್ರೋಲ್ ತಗೋಬಿಡ್ತಾನೆ. ಹಲ್ಲೆಲೂಯಾ. ನಮ್ಮ ಶರೀರದ ಭಾವನೆಗಳು, ಭಾವೋದ್ವೇಗಗಳು ಎಲ್ಲದರ ಮೇಲೆ ದೇವರ ಆತ್ಮ ಕಂಟ್ರೋಲ್ ತಗೊಂಡ್ಬಿಡ್ತಾನೆ. ಓನ್ಲಿ ಥಿಂಗ್, ಪವಿತ್ರಾತ್ಮನ ಸರ್ಕಾರ ನಮ್ಮೊಳಗೆ ಬರಬೇಕು, ಪವಿತ್ರಾತ್ಮನ ಆಳ್ವಿಕೆ ನಮ್ಮೊಳಗೆ ಬರಬೇಕು. ಅದರಿಂದಾಗಿ ಇವತ್ತು ದೇವರ ಮಕ್ಕಳಾಗಿ ನಾವು ಪವಿತ್ರಾತ್ಮನಿಗೆ ಹೆಚ್ಚಾದ ಆದ್ಯತೆ ಕೊಟ್ಟು ಪವಿತ್ರಾತ್ಮನಿಂದ ನಡೆಸಲ್ಪಡುವ ಅನುಭವಕ್ಕೆ, ಪವಿತ್ರಾತ್ಮನ ಬಲದಲ್ಲಿ ನಡೆಯುವಂಥ ಅನುಭವಕ್ಕೆ ನಮ್ಮನ್ನು ಒಪ್ಪಿಸ್ಕೊಡೋಣ. ಆಗ ಅದು ಆತ್ಮಿಕ ಜೀವಿತ ಅನಿಸ್ಕೊಳ್ಳುತ್ತೆ. ಆತ್ಮನೇ ಇಲ್ಲದೆ ಅದು ಯಾವ ಸೀಮೆ ಆತ್ಮಿಕ ಜೀವಿತ? ಆತ್ಮನೇ ಇಲ್ಲ, ಅದು ಯಾವ ಸೀಮೆ ಆತ್ಮಿಕ ಜೀವಿತ? ಆತ್ಮನಿದ್ದರೆ ಆತ್ಮನು ಆಳ್ವಿಕೆ ಮಾಡ್ತಾನೆ. ಹಲ್ಲೆಲೂಯಾ. ನಮ್ಮನ್ನು ನಡೆಸ್ತಾನೆ. ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ಕೇಳೋಣ. ನನ್ನನ್ನು ಆಳ್ವಿಕೆ ಮಾಡಿ ಪವಿತ್ರಾತ್ಮರೇ, ನನ್ನ ದೇಹನ ಆಳ್ವಿಕೆ ಮಾಡಿ, ನನ್ನ ಮನಸ್ಸನ್ನು ಆಳ್ವಿಕೆ ಮಾಡಿ. ಕಮ್ ಹೋಲಿ ಸ್ಪಿರಿಟ್, ಯು ಕಮ್ ಇನ್ ಟು ಮೈ ಸ್ಪಿರಿಟ್, ಟೇಕ್ ಕಂಟ್ರೋಲ್ ಆಫ್ ಮೈ ಮೈಂಡ್, ಟೇಕ್ ಕಂಟ್ರೋಲ್ ಆಫ್ ಮೈ ಬಾಡಿ. ಹಲ್ಲೆಲೂಯಾ. ಎಲ್ಲವನ್ನ ನಿಮ್ಮ ಸರ್ಕಾರಕ್ಕೆ ಒಳಪಡಿಸಿ. ಹಲ್ಲೆಲೂಯಾ. ನೆನಪೆಲ್ಲ ನಿನ್ನದಾಗಲಿ, ಮಾತೆಲ್ಲ ನಿನ್ನದಾಗಲಿ. ಹೌದು, ಹೋಲಿ ಸ್ಪಿರಿಟ್ ಗಾಡ್, ನೆನಪೆಲ್ಲ ನಿನ್ನದಾಗಲಿ, ಮಾತೆಲ್ಲ ನಿನ್ನದಾಗಲಿ. ಜಜ್ಜಿ ನನ್ನ ರೂಪಿಸು, ಜಜ್ಜಿ ನನ್ನ ರೂಪಿಸು, ಇಷ್ಟದಂತೆ ಉಪಯೋಗಿಸು, ನಿನ್ನಿಷ್ಟದಂತೆ ಉಪಯೋಗಿಸು. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನು ಈಗಲೇ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನು ಈಗಲೇ. ಪರಿಶುದ್ಧ ಆತ್ಮನೇ, ಪರಿಶುದ್ಧಾತ್ಮನು ನಮ್ಮ ದೇಹಕ್ಕೆ ಬಲ ಕೊಡುವಾತನು. ಆತ್ಮನೇ, ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ. ಪರಿಶುದ್ಧಾತ್ಮನೇ, ನಿಮ್ಮ ಬಲದಿಂದ ಶರೀರದ ಭಾವವನ್ನು ಸಾಯಿಸಲಿಕ್ಕೆ, ಶರೀರದ ಇಚ್ಛಾಶೆಗಳನ್ನು, ಶರೀರದ ಎಲ್ಲ ಭಾವೋದ್ವೇಗಗಳನ್ನು ಎಲ್ಲವನ್ನ ನಿಯಂತ್ರಿಸಲಿಕ್ಕೆ, ಶರೀರದಲ್ಲಿ ಉಂಟಾಗುವ ಎಲ್ಲ ಪಾಪದ ಕಾರ್ಯಗಳನ್ನು ನಿಷ್ಕ್ರಿಯಗೊಳಿಸಲಿಕ್ಕೆ ನೀವು ಹತೋಟಿ ತಗೊಳ್ಳಿಯಪ್ಪ. ಕಮ್ ಹೋಲಿ ಸ್ಪಿರಿಟ್, ಯು ಬಿ ದ ಬಾಸ್, ಯು ಬಿ ದ ಡೀನ್, ಯು ಲೀಡ್ ಮೀ, ಯು ಲೀಡ್ ಮೀ. ಯು ಟೇಕ್ ಕಂಟ್ರೋಲ್ ಆಫ್ ಮೈ ಮೈಂಡ್, ಯು ಟೇಕ್ ಕಂಟ್ರೋಲ್ ಆಫ್ ಮೈ ಬಾಡಿ. ನನ್ನ ದೇಹದ ಎಲ್ಲ ಅಂಗಾಂಗಗಳು ಪರಿಶುದ್ಧಾತ್ಮನೇ ನಿನ್ನ ನಿಯಂತ್ರಣದಲ್ಲಿರಲಿ, ನಿನ್ನ ಆಡಳಿತದಲ್ಲಿರಲಿ ಅಪ್ಪ. ಹಲ್ಲೆಲೂಯಾ. ನಿನ್ನ ಆಡಳಿತದಲ್ಲಿ ಶರೀರದ ಭಾವ ಕಾರ್ಯನಿರ್ವಹಿಸಕ್ಕಾಗಲ್ಲ. ನಿನ್ನ ಆಡಳಿತದಲ್ಲಿ ಶರೀರಕ್ಕೆ ಬೇಕಾದಂತಹ ಸ್ಪಿರಿಚುವಲ್ ಎನರ್ಜಿ ಸಿಗ್ತದೆ. ಪ್ರಾರ್ಥನೆಗೆ ಸಹಕಾರ, ವಾಕ್ಯಕ್ಕೆ ಸಹಕಾರ, ಭಯಭಕ್ತಿಯ ಜೀವಿತಕ್ಕೆ ಸಹಕಾರ, ದೇವರಿಗೆ ಮೆಚ್ಚುಗೆಯಾದ ಸಾಕ್ಷಿ ಜೀವನಕ್ಕೆ ಈ ದೇಹ ಸಹಕಾರ ಕೊಡುತ್ತೆ. ಪವಿತ್ರಾತ್ಮ, ನೀವು ಆಳ್ವಿಕೆ ಮಾಡಿ. ಕಮ್ ಹೋಲಿ ಸ್ಪಿರಿಟ್. ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಇದನ್ನು ಅನುಭವ ಪೂರ್ವಕವಾಗಿ ನೀವು ಕೊಡಿಯಪ್ಪ. ಈ ಭಾಗ್ಯ ಕೊಡಿ ಸ್ವಾಮಿ. ಎಷ್ಟೋ ಜನ ದೇಹದಲ್ಲಿ ಕಷ್ಟಪಡ್ತಾ ಇದ್ದಾರೆ, ಪಾಪ ಜಯಿಸಕ್ಕಾಗದೆ, ಸಾಕ್ಷಿಯನ್ನು ಉಳಿಸ್ಕೊಳ್ಳಕ್ಕಾಗದೆ
ಆಮೇಲೆ ಚಿಂತೆ ಮಾಡ್ತಾನೆ, ನಾನು ಯಾಕೆ ಹೀಗೆ ಮಾಡಿದೆ, ಅಯ್ಯೋ ದೇವ್ರೇ ಅಂತ ಹೇಳಿ ತಲೆ ಚಚ್ಕೊಳ್ತಾರೆ. ಅಪ್ಪ, ನಿಮ್ಮ ಹತ್ರ ಪವಿತ್ರಾತ್ಮನ ಬಳಿಯಲ್ಲಿ ಇದಕ್ಕೊಂದು ಪರಿಹಾರ ಇದೆ ಅನ್ನೋದನ್ನ ಪ್ರತಿಯೊಬ್ಬರು ಅನುಭವಪೂರ್ವಕವಾಗಿ ರುಚಿ ನೋಡ್ಲಿ ಅಪ್ಪ, ಅನುಭವಪೂರ್ವಕವಾಗಿ ರುಚಿ ನೋಡ್ಲಿ. ಹಲ್ಲೆಲೂಯಾ. ಈ ದೇಹದಲ್ಲಿ ಪ್ರಾರ್ಥನೆಯನ್ನು ಸಾಧಿಸಲು, ಸಾಕ್ಷಿ ಜೀವಿತವನ್ನು ಸಾಧಿಸಲು, ಪರಿಶುದ್ಧ ಜೀವಿತವನ್ನು ಸಾಧಿಸಲು ಪವಿತ್ರಾತ್ಮನ ಎನರ್ಜೀಸ್ ನಮಗೆ ಉಪಯೋಗ ಬರುತ್ತೆ ಅನ್ನೋದು ಕರ್ತನೆ ಒಬ್ಬೊಬ್ಬರ ಅನುಭವದಿಂದ ಬರಲಿ ಅಪ್ಪ. ಥ್ಯಾಂಕ್ ಯು. ಬ್ಲೆಸ್ ಎವ್ರಿ ಒನ್. ಪ್ರತಿಯೊಬ್ಬರನ್ನ ಆಶೀರ್ವದಿಸು. ನಮ್ಮ ರಾಜ್ಯದಾದ್ಯಂತ, ದೇಶದಾದ್ಯಂತ ಇರುವಂಥ ಎಲ್ಲ ದೇವ ಜನರಿಗೆ ಬಲ ಕೊಡಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಹೊಂದಿಕೊಳ್ಳುತ್ತೇವೆ ಜೀವವುಳ್ಳ ಪರಲೋಕ ತಂದೆಯೇ, ಆಮೆನ್. ತಂದೆಯೇ, ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರನ್ನು ನಿನ್ನ ಜವಾಬ್ದಾರಿಗೆ ಒಪ್ಪಿಸ್ತೇನೆ. ಈ ದಿನ ನಿನ್ನ ಮಕ್ಕಳಿಗೆ ಮನರಮ್ಯವಾದ ದಿನ ಅಂತ ಡಿಕ್ಲೇರ್ ಮಾಡುತ್ತೇವೆ. ಈ ದಿನ ಕರ್ತನೆ ನಿನ್ನ ಕೃಪೆಯನ್ನು ಅನುಭವಿಸುವಂಥ ದಿನ ಅಂತ ಘೋಷಣೆ ಮಾಡ್ತೇನೆ. ಈ ದಿನ ನಿನ್ನ ವಾಕ್ಯದಲ್ಲೂ ಪವಿತ್ರಾತ್ಮನ ನಡೆಸುವಿಕೆಯಲ್ಲೂ ಸಾಗುವಂಥ ದಿನ ಅಂತ ಹೇಳಿ ಘೋಷಣೆ ಮಾಡ್ತೇವೆ. ಹಾಗೆ ಒಬ್ಬೊಬ್ಬರನ್ನು ಆಶೀರ್ವದಿಸಿ ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೆನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೆನ್.